ಆ್ಯಡ್ ಯಾವಾಗ ಮಾಡ್ತೀವಿ ನಾವು? ನಾರ್ಮಲ್ ಆಗಿ 8th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತಿರ್ತೀರ ನೀವು. ಯಾವಾಗ ಆ್ಯಡ್ ಮಾಡೋದು? ಸೇಮ್ ಸೈನ್ಸ್ ಇದ್ರೆ ಪುಟ್ ಸೇಮ್ ಸೈನ್ ಅಂಡ್ ಟೇಕ್ ಸಮ್ ಅಂತಂದು ಹೇಳ್ತೀವಿ. ಅರ್ಥ ಆಯ್ತು? ಡಿಫರೆನ್ಸ್ ಅಂತೀವಿ. ಡಿಫರೆನ್ಸ್ ಅಂದ್ರೆ ಏನು? ದೊಡ್ಡ ನಂಬರ್ ನಲ್ಲಿ ಚಿಕ್ಕ ನಂಬರ್. ನೀವು ಒಂದೊಂದ್ ಸಾರಿ ಸರ್ ಇಲ್ಲಿ +3 ಇದೆ, ಹೆಂಗಿದು ಸಬ್ಟ್ರಾಕ್ಟ್ ಮಾಡಕ್ ಆಗುತ್ತೆ? ಇವೆಲ್ಲ ನೀವು ಬಿಟ್ಬಿಡ್ರಿ, ಮೈಂಡ್ ಇಂದ ತೆಗೆದು ಬಿಡ್ಬೇಕು. ದಿಸ್ ಇಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ನೀವು ಸಡನ್ ಆಗಿ ಹೋಗ್ಬಿಟ್ಟು ಸರ್ 18 6 ಇಂದ ಹೋಗುತ್ತೆ ಅಂತ ಹೇಳಿ ಮಾಡಿದ್ರೆ ಅಂತ ಮಾಡ್ರಿ. ಸಪೋಸ್ ಹೇಳ್ತೀನಿ 18 6 3s ಕೂಡ ಹೋಗುತ್ತಲ್ಲ, 6 3s 18, ಆಮೇಲೆ ಹಿಂಗ್ ಇಟ್ಬಿಡ್ತೀರ, ಆಮೇಲೆ ಅವಸ್ಥೆ ಪಡ್ತಾ ಇರ್ತೀರ. Students, let us get into the exercise 2.2. Okay, now find the zeros of the following quadratic polynomials and verify the relationship between the zeros and the coefficients. ಈಗ ಮುಖ್ಯವಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಅವನೇನ್ ಹೇಳ್ತಾ ಇದ್ದಾನೆ? ಫೈಂಡ್ ದ ಝೀರೋಸ್ ಕಂಡಿಡ್ರಿ ಅಂತ ಹೇಳ್ತಾನೆ. Already you understood how to find out the zeros by geometrical method, or I would say graph ಇಂದ ನಾವು ಯಾವ ತರ ಕಂಡಿಡಬೇಕು ಅಂತ ಗೊತ್ತಾಗಿದೆ. ಬಟ್ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಕಂಡಿಡಬೇಕು. ಸೊ ಹೌ ಟು ಫೈಂಡ್ ಔಟ್ ದಟ್? ದೇರ್ ಇಸ್ ಎ ಮೆಥಡ್ ಕಾಲ್ಡ್ ಆಸ್ ಫ್ಯಾಕ್ಟರೈಸೇಷನ್ ಮೆಥಡ್. ದಟ್ ಟು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಝೀರೋಸ್ನ ಕಂಡಿಡಬೇಕು. ಸೊ ಇಲ್ಲಿ ಯಾವ ಮೆಥಡ್ ಅಡಾಪ್ಟ್ ಮಾಡ್ತೀವಿ ಅಂದ್ರೆ factorization, that is splitting the middle term. Okay, already you understood in 9th standard. ಆದ್ರೆ ಅದು ಜ್ಞಾಪಕ ಇರ್ಬೇಕಲ್ಲ, ಮತ್ತೆ ಒಂದ್ಸಾರಿ ರೀಕಾಲ್ ಮಾಡೋಣ. ಮಸ್ಟ್ ಅಂಡ್ ಶುಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬಹಳ ಹುಡುಗರಿಗೆ ಇದು ಗೊತ್ತಾಗೋದಿಲ್ಲ ಹೌ ಟು ಫ್ಯಾಕ್ಟರೈಸ್ ಅನ್ನೋದು. ಮಿಸ್ಟೇಕ್ಸ್ ಮಾಡ್ತಾರೆ. ಪ್ಲಸ್ ಹಾಕೋ ಕಡೆ ಮೈನಸ್ ಹಾಕೋದು, ಮೈನಸ್ ಹಾಕೋ ಕಡೆ ಪ್ಲಸ್ ಹಾಕೋದು, ಈ ತರ ಮಾಡ್ತಾ ಇರ್ತಾರೆ. ಅದರಿಂದ ಮಾರ್ಕ್ಸ್ ಕಳ್ಕೊಂಡು ಬಿಡ್ತಾ ಇರ್ತಾರೆ. ಅದಕ್ಕಾಗಿ ದಯವಿಟ್ಟು ಈ ಸಾರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಫಸ್ಟ್. Now, example, I take x square plus 7x plus 12. So, this is a quadratic polynomial. ಇಲ್ಲಿ ಯಾವ ತರ ಫ್ಯಾಕ್ಟರೈಸ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಈ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಫ್ ಫಸ್ಟ್ ಟರ್ಮ್ ಏನಿದೆ? 1 ಇದೆ. 1 ಇಂದ ಫಸ್ಟ್ 12ಗೆ ಮಲ್ಟಿಪ್ಲೈ ಮಾಡಲೇಬೇಕು. ಪ್ರತಿ ಒಂದು ಸಮ್ಗೆ ಮರ್ತೋಗ್ಬೇಡ್ರಿ ದಯವಿಟ್ಟು. 1 into 12 is 12. ಅಂಡರ್ಸ್ಟ್ಯಾಂಡ್? ಆ 12 ಬರ್ಕೊಂತೀವಿ. 12 ಬರ್ಕೊಂಡ್ಬಿಟ್ಟು ಯು ನೋ ಆಲ್ರೆಡಿ ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ನಂಬರ್ಸ್ ಇಂದ ಫ್ಯಾಕ್ಟರೈಸ್ ಮಾಡ್ರಿ. 2 6s are 12, 2 3s are 6, 3 1s are 3. Now we got 4 factors, 4 factors, 2 2 3 and also 1. ಈಗ ನಾವೇನ್ ಮಾಡಬೇಕು? we have to make it into 2 factors such that if you add, ನೋಡ್ರಿ, ಲಾಸ್ಟ್ ಟರ್ಮ್ ಏನಿದೆ 12, 3 ಟರ್ಮ್ಸ್ ಇದೆನಾ? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಸೆಕೆಂಡ್ ಟರ್ಮ್ ಇಸ್ ಕಾಲ್ಡ್ ಮಿಡಲ್ ಟರ್ಮ್. ಈ ಮಿಡಲ್ ಟರ್ಮ್ ನ ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಓಕೆ, ಅದಕ್ಕಾಗಿ ಫಸ್ಟ್ ಏನ್ ಮಾಡ್ತೀವಿ? ಕೋಎಫಿಷಿಯಂಟ್ ಆಫ್ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಇಂದ ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡ್ತೀವಿ. ಏನ್ ನಂಬರ್ ಬರುತ್ತೋ ಅದಕ್ಕೆ ಫ್ಯಾಕ್ಟರೈಸ್ ಮಾಡ್ತೀವಿ. ಈ ಫ್ಯಾಕ್ಟರೈಸ್ ಡನ್. ಈ 4 5 ಬಂದ್ರೆ ಕೂಡ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಮೇಕ್ ಇಟ್ 2. ಎರಡೇ ಫ್ಯಾಕ್ಟರ್ಸ್ ಮಾಡಬೇಕು. 2 ಫ್ಯಾಕ್ಟರ್ಸ್ ಮಾಡಿದ್ರೆ ಯಾವ ತರ ಮಾಡ್ಬೇಕಂದ್ರೆ, ಈ ಲಾಸ್ಟ್ ಟರ್ಮ್ ಸೈನ್ ಏನಿದೆ? ಪ್ಲಸ್ ಇದೆ. ಪ್ಲಸ್ ಇದ್ರೆ ಅರ್ಥ ಏನು? ಆಡ್ ಮಾಡ್ರಿ ಅಂದ್ರೆ ಆ 2 ಫ್ಯಾಕ್ಟರ್ಸ್ ನ ಆಡ್ ಮಾಡ್ರಿ. ಆಡ್ ಮಾಡಿದ್ರೆ ಎಷ್ಟು ಬರಬೇಕು? ಮಿಡಲ್ ಟರ್ಮ್ ಎಷ್ಟಿದೆ? 7x ಇದೆ. ಅಂದ್ರೆ ಕೋಎಫಿಷಿಯಂಟ್ ಏನು? 7. ಈ 7 ಬರಬೇಕು. ಯು ಅಂಡರ್ಸ್ಟುಡ್? ಲಾಸ್ಟ್ ಟರ್ಮ್ ಸೈನ್ ನೋಡೋದು, ಪ್ಲಸ್ ಇದೆ, ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಏನ್ ಬರಬೇಕು? 7 ಬರಬೇಕು. ಅದು ನೀವು ಜ್ಞಾಪಕ ಇಟ್ಕೋಬೇಕು. ಈಗ ನೋಡ್ರಿ, ನಾನು ಹೇಳ್ತೀನಿ. ಐ ರೈಟ್ ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ಬೇಕು. ನೋಡ್ರಿ, 2 into 2 into 3 6. ನೆಕ್ಸ್ಟ್ 2 2s are 4 into 3 into 1 is 3. Next 2 2s are 4 into 3 is 12. 12 into 1 is 12. ನೋಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಓಕೆ, ಬಟ್ ಇಲ್ಲಿ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? 7 ಬರಬೇಕು. ಅವಾಗ ನೀವು ಗೆಸ್ ಮಾಡ್ತೀರಾ.
7 ಬರೋ ಚಾನ್ಸಸ್ ಇದಕ್ಕಿಲ್ಲ, ಇದಕ್ಕೆ ಕೂಡ ಇಲ್ಲ, ಇದಕ್ಕೆ ಮಾತ್ರ ಇದೆ. 4 + 3 is 7 ಆಗುತ್ತೆ. ಅದಕ್ಕಾಗಿ ನಾವು ಇದನ್ನ ಸೆಲೆಕ್ಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ನಾವು ಸೆಲೆಕ್ಟ್ ಮಾಡಿದ ನಂತರ ಅಂದ್ರೆ ಈ ಸೆಲೆಕ್ಟ್ ಯಾವ್ದಕ್ಕೆ ಮಾಡ್ತೀವಿ? ಜಸ್ಟ್ ಟು ಸ್ಪ್ಲಿಟ್ ಡೌನ್ ದ ಮಿಡಲ್ ಟರ್ಮ್. ಇದನ್ನ ಸ್ಪ್ಲಿಟ್ ಮಾಡ್ತೀವಿ ಈ ತರ ನೋಡ್ರಿ. ಫಸ್ಟ್ ಟರ್ಮ್ ಆಸ್ ಇಟ್ ಈಸ್ ಬರಿತೀವಿ, ಪ್ಲಸ್ ಇಲ್ಲಿ 2 ಟರ್ಮ್ಸ್ ಆಗಿ ನಾವು ಬ್ರೇಕ್ ಮಾಡ್ತೀವಿ ಇದನ್ನ. ಯಾವ ತರ? ಒಂದು 4x ಪ್ಲಸ್ 3x ಆಡ್ ಮಾಡ್ಬೇಕಂತಂದು ಹೇಳಿದ್ವಲ್ಲ. 2 ಟರ್ಮ್ಸ್ 4x ಪ್ಲಸ್ 3x. ಅಲ್ಲಿ 4 and 3 ಫ್ಯಾಕ್ಟರ್ಸ್ ಬಂದಿರುತ್ತೆ, ಅದ್ರ ಜೊತೆಯಲ್ಲಿ x ತಗೋಬೇಕು. 4x ಪ್ಲಸ್ 3x ಎಷ್ಟಾಯ್ತು? 7x. ನೋಡ್ರಿ, ಪ್ಲಸ್ ಲಾಸ್ಟ್ ಟರ್ಮ್ ಇಸ್ 12 ಬರೀತೀವಿ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಲಾಸ್ಟ್ ಟರ್ಮ್ ಪ್ಲಸ್ ಇದ್ರೆ 2 ಫ್ಯಾಕ್ಟರ್ಸ್ ಏನ್ ಬರ್ತಾವೋ ಅದನ್ನ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಯಾವ್ದು ಬರಬೇಕು? ಮಿಡಲ್ ಟರ್ಮ್ ಬರಬೇಕು. ಮಿಡಲ್ ಟರ್ಮ್ ಬಂದ ನಂತರ ಸೈನ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಏನ್ ಹಾಕ್ಬೇಕು ಸೈನು ಅಂತಂದೇಳಿ, ಅವಾಗ ಏನ್ ಮಾಡ್ಬೇಕು ನೋಡ್ರಿ, ಆಡ್ ಅವಾಗ ಮಾಡ್ತೀವಿ ನಾವು. ನಾರ್ಮಲ್ ಆಗಿ 8th ಸ್ಟ್ಯಾಂಡರ್ಡ್ ನಲ್ಲಿ ಕಲ್ತಿರ್ತೀರ ನೀವು. ಯಾವಾಗ ಆಡ್ ಮಾಡೋದು? ಸೇಮ್ ಸೈನ್ಸ್ ಇದ್ರೆ ಪುಟ್ ಸೇಮ್ ಸೈನ್ ಅಂಡ್ ಟೇಕ್ ಸಮ್ ಅಂತಂದು ಹೇಳ್ತೀವಿ. ಅರ್ಥ ಆಯ್ತಾ ಇಲ್ಲಿ? ಸೊ ಸೇಮ್ ಸೈನ್ ಇದ್ರೆ ಪುಟ್ ಸೇಮ್ ಸೈನ್ ಅಂಡ್ ಟೇಕ್ ಸಮ್. ಸೇ ಫಾರ್ ಎಕ್ಸಾಂಪಲ್ -3 -4. ಇದನ್ನ ಯಾವ ತರ ಆಡ್ ಮಾಡಬೇಕು? ಪುಟ್ ಸೇಮ್ ಸೈನ್ ಇದೆ ತಾನೇ ಎರಡಕ್ಕೆ, ಪುಟ್ ಸೇಮ್ ಸೈನ್. ಟೇಕ್ ಸಮ್ ಅಂದ್ರೆ ಆಡ್. ವಾಟ್ ಈಸ್ ಸಮ್? ಸಮ್ ಇಸ್ ದ ರಿಸಲ್ಟ್ ಆಫ್ ಅಡಿಷನ್. ನಾವು 3 + 4 is 7 -7. ಅದೇ +3 + 4 ಇದ್ರೆ ಏನಾಗುತ್ತೆ? ಪುಟ್ ಸೇಮ್ ಸೈನ್ ಅಂದ್ರೆ ಪ್ಲಸ್ ಆಗುತ್ತೆ. 3 + 4 is 7. ಅರ್ಥ ಆಯ್ತಾ? ಸೊ ಈಗ ಮಿಡಲ್ ಟರ್ಮ್ ಸೈನ್ ಏನಿದೆ ಅದು ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್. ಇವಾಗ ಪ್ಲಸ್ ಇದ್ರೆ ಎರಡಕ್ಕೂ ಪ್ಲಸ್ ಆಗ್ಬಿಡ್ಬೇಕು, ಮೈನಸ್ ಇದ್ರೆ ಎರಡಕ್ಕೂ ಮೈನಸ್ ಆಗ್ಬೇಕು. ಯಾವಾಗ ಈ ಕಂಡೀಷನ್? ವೆನ್ ಲಾಸ್ಟ್ ಟರ್ಮ್ ಹ್ಯಾಸ್ ಪ್ಲಸ್ ಸೈನ್. ಜ್ಞಾಪಕ ಇಟ್ಕೋಬೇಕು, ಲಾಸ್ಟ್ ಟರ್ಮ್ ಪ್ಲಸ್ ಸೈನ್ ಇದ್ರೆ ಮಾತ್ರ ಈ ರೂಲ್ ಅಡಾಪ್ಟ್ ಮಾಡಬೇಕು. ಏನು? ಮಿಡಲ್ ಟರ್ಮ್ ಸೈನ್ ಏನಿದೆ 2 ಫ್ಯಾಕ್ಟರ್ಸ್ಗೂ ಅದೇ ಬರಿಬೇಕು. ಅರ್ಥ ಆಯ್ತಾ? ಸೊ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. x² - 7x + 12 ಅಂತ ಕೊಟ್ಟಿದ್ರೆ ಅಂತ ಮಾಡ್ರಿ. ಲಾಸ್ಟ್ ಟರ್ಮ್ ಏನಿದೆ? ಪ್ಲಸ್ ಇದೆ. ಫ್ಯಾಕ್ಟರ್ಸ್ ಏನ್ ಬರ್ತವೆ? 4 and 3. ನಾವು ಐ ರೈಟ್ x² - 4x - 3x + 12. ನಾನು ಏನ್ ಹೇಳಿದೆ? ಲಾಸ್ಟ್ ಟರ್ಮ್ದು ಸೈನ್ ಪ್ಲಸ್ ಬಂದ್ರೆ ಅವಾಗ ನಾವೇನ್ ಮಾಡ್ಬೇಕು? ಮಿಡಲ್ ಟರ್ಮ್ ಸೈನ್ ಏನಿದೆ ಎರಡಕ್ಕೂ ಹಾಕ್ಬೇಕು. ಅಂಡರ್ಸ್ಟ್ಯಾಂಡ್? ಅಲ್ಲಿ ನೋಡ್ರಿ ಪ್ಲಸ್ ಇದೆ, ಪ್ಲಸ್ ಹಾಕ್ತಿವಿ. ಇಲ್ಲಿ ಮೈನಸ್ ಬಂದ್ರೆ ಮೈನಸ್. ಈ ಕಂಡೀಷನ್ ಯಾವಾಗ ಬರೋದು ಅಂದ್ರೆ ಲಾಸ್ಟ್ ಟರ್ಮ್ ಮಸ್ಟ್ ಹ್ಯಾವ್ ಸೈನ್ ಪ್ಲಸ್. ಅರ್ಥ ಆಯ್ತಾ? ಪ್ಲಸ್ ಸೈನ್ ಇದ್ರೆ ಮಾತ್ರ, ಲಾಸ್ಟ್ ಟರ್ಮ್ ಪ್ಲಸ್ ಸೈನ್ ಇದ್ರೆ ಮಾತ್ರ ಈ ಕೆಲಸ ಮಾಡಬೇಕು. ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಓಕೆ, ರೈಟ್. ಇವಾಗ ಮತ್ತೆ ಡೌಟ್ ಬರುತ್ತೆ, ಸರ್ ಸಪೋಸ್ -n ಬಂದಿರ್ತು, ಅವಾಗ ಏನ್ ಮಾಡಬೇಕು? ಅದು ಇಂಪಾರ್ಟೆಂಟ್. ಇವಾಗ ಬಹಳ ಇಂಪಾರ್ಟೆಂಟ್. ಅಲ್ಲಿ ಮಕ್ಕಳು ಮಿಸ್ಟೇಕ್ ಮಾಡೋದು ಜಾಸ್ತಿ. ಓಕೆ, ಈಗ ಲಾಸ್ಟ್ ಟರ್ಮ್ ಮೈನಸ್ ಇದ್ರೆ ಏನ್ ಮಾಡಬೇಕು? ಸೇ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ x² - x - 12 ಅಂತ ಕೊಡ್ತೀವಿ. ಇವಾಗ ನೋಡ್ರಿ, ಲಾಸ್ಟ್ ಟರ್ಮ್ ಮೈನಸ್ ಇದೆ, ಅವಾಗ ಪ್ಲಸ್ ಇದ್ರೆ ಏನ್ ಮಾಡಿದ್ವಿ? 2 ಫ್ಯಾಕ್ಟರ್ಸ್ ನಾವು ಆಡ್ ಮಾಡಿದ್ವಿ. ಇವಾಗ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೇ. ವಿ ಹ್ಯಾವ್ ಟು ಟೇಕ್ ದ ಡಿಫರೆನ್ಸ್. What is the meaning of difference? Difference is the result of subtraction. How to take difference is important. How to take difference? By subtracting a small number from a bigger number. Always, irrespective of signs. Signs consider ಮಾಡಬಾರ್ದು ಅವಾಗ. ಅಂಡರ್ಸ್ಟ್ಯಾಂಡ್? ನಾವೇನ್ ಮಾಡ್ಬೇಕು? ದೊಡ್ಡ ನಂಬರ್ ಯಾವ್ದಿದೆ ಫಸ್ಟ್ ಬರ್ಕೋಬೇಕು, ಮೈನಸ್ ಚಿಕ್ಕ ನಂಬರ್ ಬರ್ಕೋಬೇಕು. ದಟ್ ಈಸ್ ಕಾಲ್ಡ್ ಟೇಕಿಂಗ್ ದ ಡಿಫರೆನ್ಸ್. ಈ ಡಿಫರೆನ್ಸ್ ಅನ್ನೋ ಒಂದು ಪದಕ್ಕೆ ಮೀನಿಂಗ್ ಗೊತ್ತಿಲ್ಲದೆ ದೊಡ್ಡ ಪ್ರಾಬ್ಲಮ್ ರಾಂಗ್ ಮಾಡಿದ್ದಾರೆ ಎಷ್ಟೋ ಹುಡುಗರು. ಅರ್ಥ ಆಯ್ತಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ನಾವು ಫಸ್ಟ್ ಏನ್ ಮಾಡಬೇಕು? ಕಂಡೀಷನ್, ಫಸ್ಟ್ ರೂಲ್, ಕೋಎಫಿಷಿಯಂಟ್ ಆಫ್ x² ಏನನ್ನ ಇರ್ಲಿ ಅದರಿಂದ ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡಬೇಕು?
ಲಾಸ್ಟ್ ಟರ್ಮ್ 1 into 12 12. Okay, factorize 2 6s are 2 3s are 3 1s are ಆಯ್ತು ಫ್ಯಾಕ್ಟರೈಸೇಷನ್. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, 4 ಫ್ಯಾಕ್ಟರ್ಸ್ ಬಂದ್ರೆ ಇದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಆಗಿ ಮಾಡ್ಬೇಕು, 2 ಫ್ಯಾಕ್ಟರ್ಸ್ ಆಗಿ. ಯಾವ ತರ ಇರ್ಬೇಕು ಅಂದ್ರೆ ಆ 2 ಫ್ಯಾಕ್ಟರ್ಸ್ ನ ಡಿಫರೆನ್ಸ್ ತಗೊಂಡ್ರೆ ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬರ್ಬೇಕು ಇಲ್ಲಿ 1 minus x means what is the coefficient of x here 1. ಏನು ಇಲ್ಲ ಅಂದ್ರೆ ಅರ್ಥ ಏನಪ್ಪಾ 1. ಅರ್ಥ ಆಯ್ತಲ್ಲ. ನಾವು ಈಗ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ಬೇಕು, 1 ಬರ್ಬೇಕು. ಸರಿ, ಇವಾಗ ನೋಡೋಣಂತೆ. 2 into 2 into 3 6 ಆಯ್ತಾ. ಮತ್ತೆ 2 2s are 4 into 3 ಮತ್ತೆ 2 2s are 4 4 3s are 12 12 into 1. ನೋಡಪ್ಪ ಎಲ್ಲವೂ 12 ಬರ್ತವೆ. ಇಲ್ಲ ಇದು ರೈಟ್ 12 ಬರೋದು ಮಲ್ಟಿಪ್ಲೈ ಮಾಡಿದ ನಂತರ. ಈಗ ನಾವೇನ್ ಸೆಲೆಕ್ಟ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು ಅಂತಾನೆ. ನೋಡ್ರಿ, ಇದ್ರ 6 ನಲ್ಲಿ 2 ಬಂದ್ರೆ 4 ಬರುತ್ತೆ. ಇಲ್ಲಿ 4 ನಲ್ಲಿ 3 ತೆಗಿದ್ರೆ 1 ಬರುತ್ತೆ. 12 ನಲ್ಲಿ 1 ತೆಗಿದ್ರೆ 11 ಬರುತ್ತೆ. ಇವಾಗ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ನಾವು, 4 and 3 ನೇ ಸೆಲೆಕ್ಟ್ ಮಾಡ್ತೀವಿ. ಯಾಕೆ, ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತಲ್ಲ. ರೈಟ್, 4 minus 3 is equal to 1. ನಾವು ಈಗ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಸೈನ್ ಏನ್ ಕೊಟ್ಟಿದ್ದಾನೆ, ಮೈನಸ್ ಕೊಟ್ಟಿದ್ದಾನೆ. ಅಂದ್ರೆ ಈಗ ಏನ್ ಮಾಡ್ಬೇಕು ನೀವು, ಮೈನಸ್ ಇದರ ಸೈನ್ ಏನಿದೆ, ಮಿಡಲ್ ಟರ್ಮ್ ಸೈನ್ ಏನಿದೆ ಅದು ಬಿಗ್ಗರ್ ನಂಬರ್ ಹಾಕ್ಬೇಕು. ವಿಚ್ ಇಸ್ ದ ಬಿಗ್ಗರ್ ನಂಬರ್ ಔಟ್ ಆಫ್ ದಿಸ್ 4 and 3? 4 is the bigger number. Now you have to put minus sign here. And also ಅದಕ್ಕೆ ಏನ್ ಮಾಡ್ಬೇಕು, ಆಪೋಸಿಟ್ ಸೈನ್ ಪ್ಲಸ್. -4 plus 3 ಎಷ್ಟಾಯ್ತು ನೋಡ್ರಿ, ಇದು ಗೊತ್ತಿರ್ಬೇಕು. ವೆದರ್ ಯು ನೋ ದಟ್ ಅಡಿಷನ್ ರೂಲ್ ಹಿಯರ್. when we have two different signs, then how do you add that? Then we have rule, different signs iddaga put greater number sign. Which is the greater number? 4. Put that greater number sign minus and take difference. ಅಲ್ಲಿ ಆಡ್ ಮಾಡ್ತೀವಿ, ಇಲ್ಲಿ ಆಡ್ ಮಾಡೋದು ಟೇಕ್ ಡಿಫರೆನ್ಸ್ ಅಂತೀವಿ. ಡಿಫರೆನ್ಸ್ ಅಂದ್ರೆ ಏನು, ದೊಡ್ಡ ನಂಬರ್ ನಲ್ಲಿ ಚಿಕ್ಕ ನಂಬರ್. ನೀವು ಒಂದೊಂದ್ ಸಾರಿ ಸರ್ ಇಲ್ಲಿ +3 ಇದೆ, ಹೆಂಗಿದು ಸಬ್ಟ್ರಾಕ್ಟ್ ಮಾಡಕ್ ಆಗುತ್ತೆ, ಇವೆಲ್ಲ ನೀವು ಬಿಟ್ಬಿಡ್ರಿ, ಮೈಂಡ್ ಇಂದ ತೆಗೆದು ಬಿಡ್ಬೇಕು. ಏನ್ ಮಾಡ್ಬೇಕು ನೀವು, ಓನ್ಲಿ ದೊಡ್ಡ ನಂಬರ್ ಸೆಲೆಕ್ಟ್ ಮಾಡ್ರಿ, ಚಿಕ್ಕ ನಂಬರ್ ಸೆಲೆಕ್ಟ್ ಮಾಡ್ರಿ. ಸೈನ್ಗಳು ನೋಡಕ್ ಹೋಗ್ಬೇಡ್ರಿ. ಆಲ್ರೆಡಿ ವಿ ಹ್ಯಾವ್ ಪುಟ್ ದ ಸೈನ್ ಹಿಯರ್ ಆಸ್ ಪರ್ ದ ರೂಲ್. ಮೈನಸ್, ವೆನ್ ವಿ ಹ್ಯಾವ್ ಮೈನಸ್ ಅಂಡ್ ಅನದರ್ ಒನ್ ಇಸ್ ಪ್ಲಸ್, ಅದ ಆಡ್ ಮಾಡ್ರಿ ಅಂತಂದ ಹೇಳಿದ್ರೆ ವಿ ಹ್ಯಾವ್ ಟು ಚೂಸ್ ದ ಸೈನ್. ಯಾವ ಸೈನ್ ಸೆಲೆಕ್ಟ್ ಮಾಡಬೇಕು, ಬಿಗ್ಗರ್ ನಂಬರ್ ಸೈನ್. ಬಿಗ್ಗರ್ ನಂಬರ್ ಯಾವುದು, 4. 4 ಸೈನ್ ಏನಿದೆ ಮೈನಸ್, ಆಯ್ತಾ. ದೆನ್ ಯು ಟೇಕ್ ಡಿಫರೆನ್ಸ್ ಅಂತಾನೆ. ಡಿಫರೆನ್ಸ್ ಅಂದ್ರೆ ಏನ್ ಹೇಳಿದೆ ನಾನು, ಸಬ್ಟ್ರಾಕ್ಟಿಂಗ್ ಎ ಸ್ಮಾಲ್ ನಂಬರ್ ಫ್ರಮ್ ಬಿಗ್ಗರ್ ನಂಬರ್ ಇರ್ರೆಸ್ಪೆಕ್ಟಿವ್ ಆಫ್ ಸೈನ್ಸ್. ಸೈನ್ಸ್ ನ ಕನ್ಸಿಡರೇ ಮಾಡಬಾರ್ದು ಅವಾಗ. ನೋಡಿ, ಬಿಗ್ಗರ್ ನಂಬರ್ ಯಾವುದು 4, ಚಿಕ್ಕ ನಂಬರ್ ಯಾವುದು 3. ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್. We are subtracting small number from bigger number. What is the answer you get? Sorry, here -1. 1. We get 4 minus 3 is how much? 1. We write here answer is -1. -1. Answer ಏನು ಬರುತ್ತೆ, -1. ನೋಡ್ರಿ, ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಪುಟ್ ಗ್ರೇಟರ್ ನಂಬರ್ ಸೈನ್. ಅಂದ್ರೆ 4 ಸೈನ್ ಏನಿದೆ ಮೈನಸ್, ಅದು ಫಸ್ಟ್ ಹಾಕ್ಬಿಡ್ಬೇಕು. ಆಮೇಲೆ ನೀವೇನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ, ಅಂದ್ರೆ ಡಿಫರೆನ್ಸ್ ತಗೋಬೇಕು. 4 ನಲ್ಲಿ 3 ತೆಗೆದ್ಬಿಟ್ರೆ ಎಷ್ಟು ಬರುತ್ತೆ, 1. -1. ಸಪೋಸ್ ಇಲ್ಲಿ ನಾನು ಇಲ್ಲಿ ತೆಗೆದ್ಬಿಟ್ಟು ಪ್ಲಸ್ ಹಾಕ್ತೀನಪ್ಪ, ನೋಡು ಪ್ಲಸ್ ಹಾಕ್ತೀನಿ. ಅವಾಗ ಏನ್ ಬರ್ಬೇಕು, ಬಿಗ್ಗರ್ ನಂಬರ್ ಯಾವ್ದು ಹಾಕ್ಬೇಕು, ಪ್ಲಸ್. ಸ್ಮಾಲ್ ನಂಬರ್ಗೆ ಆಪೋಸಿಟ್ ಸೈನ್ ಅಂದ್ರೆ ಮೈನಸ್. ಅರ್ಥ ಆಯ್ತಾ. ಇವಾಗ ಐ ರೈಟ್ ದಿಸ್ ಒನ್, 4 minus 3 is equal to 1. ಇಲ್ಲಿ +1 ಬರ್ಬೇಕಂದ್ರೆ ಈ ತರ ಮಾಡ್ಬೇಕು, -1 ಬರ್ಬೇಕಂದ್ರೆ ಈ ತರ ಮಾಡ್ಬೇಕು. ಇದು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಗೋವಿಂದ 0 ಅಷ್ಟೇ ಹೇಳ್ತಾ ಇದ್ದೀನಿ ನೋಡ್ರಿ. ಓಕೆ, ನಾವು ಇದು ಒಂದು ಎಕ್ಸಾಂಪಲ್ ಆಯ್ತು. ಇನ್ನ ಒಂದು ಅರ್ಥ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. ಸೇ 2x² minus 3x -9. ನೋಡ್ರಿ 2x² minus 3x minus 9. ಫಸ್ಟ್ ನಾವೇನ್ ಮಾಡ್ಬೇಕು ಹೇಳ್ರಿ,
we have to multiply the coefficient of first term with the last term. What is the coefficient of first term? 2. Coefficient andre enu? It is a factor. Factor of x square is called coefficient anta heltivi. Since it is a number, we say that it is numerical coefficient. Understand? 2 is considered numerical coefficient. Then what is x square? Eradu factors tane. Nanen helidini, we have to consider coefficient of x square, I said, not coefficient of 2. What is coefficient of 2? X square agbidutte. Coefficient of x square is 2. That's what I said. We have to multiply by coefficient of x square is 2 with last term 9. 2 9s ಎಷ್ಟಾಯ್ತಪ್ಪ? 18. ಓಕೆ, ಆ 18 ಬರ್ಕೊಂಡು ಫ್ಯಾಕ್ಟರೈಸ್ ಮಾಡ್ರಿ. 2 9s are 3 3s are 3 1s are. ಆಯ್ತಾ? ದಿಸ್ ಇಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ನೀವು ಸಡನ್ ಆಗಿ ಹೋಗ್ಬಿಟ್ಟು ಸರ್ 18 6 ಇಂದ ಹೋಗುತ್ತೆ ಅಂತ ಹೇಳಿ ಮಾಡಿದ್ರೆ ಅಂತ ಮಾಡ್ರಿ. ಸಪೋಸ್ ಹೇಳ್ತೀನಿ 18 6 3s ಕೂಡ ಹೋಗುತ್ತಲ್ಲ, 6 3s 18, ಆಮೇಲೆ ಹಿಂಗ್ ಇಟ್ಬಿಡ್ತೀರಾ, ಆಮೇಲೆ ಅವಸ್ಥೆ ಪಡ್ತಾ ಇರ್ತೀರಾ. ಸಪೋಸ್ ಬಂದಿಲ್ಲ ಅಂತಂದೇಳಿ ನೀವೇನ್ ಮಾಡ್ಬೇಕು, ಈ 6 ನ ಮತ್ತೆ ನೀವು ಸ್ಪ್ಲಿಟ್ ಮಾಡ್ಕೊಳ್ಳೇಬೇಕು. 6 ಕ್ಯಾನ್ ಬಿ ಸ್ಪ್ಲಿಟ್ ಡೌನ್ ಇಂಟು 2 into 3. ಅಂಡರ್ಸ್ಟ್ಯಾಂಡ್? ಮಿಸ್ಟೇಕ್ ಮಾಡಿದ್ರೆ ಅದನ್ನ ರೆಕ್ಟಿಫೈ ಆ ತರ ಮಾಡ್ಕೋಬೇಕು. ಓಕೆ, ನಾವು ಈಗ ನೋಡ್ರಿ ಫ್ಯಾಕ್ಟರ್ಸ್ ಏನು? 2 3 3 1. ವಿ ಹ್ಯಾವ್ ಟು ಮೇಕ್ ದೀಸ್ 4 ಫ್ಯಾಕ್ಟರ್ಸ್ ಇಂಟು 2 ಫ್ಯಾಕ್ಟರ್ಸ್ ಸಚ್ ದಟ್. ಯಾವ ತರ ಮಾಡ್ಬೇಕು ಅದನ್ನ 2 ಫ್ಯಾಕ್ಟರ್ಸ್ ಆಗಿ ಅಂದ್ರೆ, ಸಬ್ಟ್ರಾಕ್ಟ್ ಮಾಡಿದರೆ ಏನ್ ಬರ್ಬೇಕು? -3 ಬರ್ಬೇಕು. ಫಸ್ಟ್ 3 ಬರೋದು ನೋಡ್ಕೊಡ್ರಿ ಸಾಕು. ನೋಡ್ರಿ 2 into 3 into 3 is 9. 2 9s are 18. Okay, next chance 2 3s are 6 into 3 into 1. 6 into 3, that is equal to 18. Another one is 18 into 1 is 18. ಇಷ್ಟು ಚಾನ್ಸಸ್ ಇದೆ. ಇವಾಗ ನಾವು ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತಂದ ಹೇಳಿದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕು. 3 ಬರೋ ಚಾನ್ಸ್ ಯಾವ್ದಕ್ಕಿದೆ? ಇದಕ್ಕಿದೆನಾ? ಇಲ್ಲ. ಇದಕ್ಕಿದೆನಾ? ಇದಕ್ಕಿದೆ. ಇದಕ್ಕೆ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? 6 and 3. ನೋಡ್ರಿ 6 3 ಸೆಲೆಕ್ಟ್ ಮಾಡ್ತೀವಿ. ಈಗ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಸರಿ, ಮಾಡ್ತೀವಿ. ಇಸ್ ಈಕ್ವಲ್ ಟು ಆನ್ಸರ್ ಏನ್ ಬಂತು? 3. ಆದ್ರೆ ನಮ್ಗೆ ಎಂತ 3 ಬೇಕು? -3 ಬೇಕು. ಅಂದ್ರೆ ನಾನೇನ್ ಹೇಳಿದೆ, ಬಿಗ್ಗರ್ ನಂಬರ್ಗೆ ಇದ್ರ ಸೈನ್ ಆಗ್ಬೇಕು. ಬಿಗ್ಗರ್ ನಂಬರ್ಗೆ ಏನಿದೆ ಮಿಡಲ್ ಟರ್ಮ್ ಸೈನು? ಮೈನಸ್. ಬಿಗ್ಗರ್ ನಂಬರ್ಗೆ ಹಾಕಿ ಆಪೋಸಿಟ್ ಸೈನ್ ಚಿಕ್ಕ ನಂಬರ್ಗೆ ಆಗ್ಬೇಕು. ಸೊ -6 plus 3 will become -3. ಯಾಕೆ? ಪುಟ್ ಗ್ರೇಟರ್ ನಂಬರ್ ಸೈನ್. ಗ್ರೇಟರ್ ನಂಬರ್ ಇಸ್ 6. 6 ಗೆ ಸೈನ್ ಏನಿದೆ ಅದು ಮೈನಸ್ ಬರ್ತೀವಿ. ದೆನ್ ಟೇಕ್ ಡಿಫರೆನ್ಸ್. 6 ನಲ್ಲಿ 3 ಹೋದ್ರೆ 3. ದಟ್ಸ್ ಆಲ್. ಯು ಅಂಡರ್ಸ್ಟುಡ್? ದ ಫ್ಯಾಕ್ಟರ್ಸ್ ಆರ್ 2x ಸ್ಕ್ವೇರ್. ಇದು ಆ ತರ ಬರ್ತೀವಿ. ಮಿಡಲ್ ನ ಸಬ್ಟ್ರಾಕ್ಟ್ ಇದು ಸ್ಪ್ಲಿಟ್ ಮಾಡ್ತೀವಿ. ನಾವು ಇಲ್ಲಿ ಸೈನ್ ಏನಿದೆ? ಮೈನಸ್. ಮರ್ತೋಗ್ಬಾರ್ದು. ಈ ಟರ್ಮ್ ನ ಸ್ಪ್ಲಿಟ್ ಮಾಡಿದಾಗ ಏನ್ ಬರಬೇಕು? -6x. ಯು ಅಂಡರ್ಸ್ಟುಡ್? -6x ಪ್ಲಸ್ 3x, ಆಮೇಲೆ ಲಾಸ್ಟ್ -9. ಒಟ್ಟು ಏನಾಯ್ತು? ಇವು ಎರಡರಿಂದ ಏನ್ ಬರಬೇಕು? ಮಿಡಲ್ ಟರ್ಮ್ ಬರಬೇಕು. -6x plus 3x ಎಷ್ಟು? -3x ಆಗುತ್ತೆ. ನಾವು ಆಫ್ಟರ್ವರ್ಡ್ಸ್ ಟೇಕ್ ಔಟ್ ದ ಕಾಮನ್. ಕಾಮನ್ ತಗೋಬೇಕು ಅಂತಂದ ಹೇಳಿದ್ರೆ ಬಹಳ ಹುಡುಗರಿಗೆ ಗೊತ್ತಿದೆ, ಬಟ್ ಕೆಲವೊಂದು ಹುಡುಗರಿಗೆ ಕನ್ಫ್ಯೂಷನ್ ಮಾಡ್ಕೊಂಡ್ ಬಿಡ್ತಾರೆ ಕಾಮನ್ ತಗೋದನ್ನ. ಹೌ ಟು ಟೇಕ್ ದ ಕಾಮನ್? ನಾವು ಯು ಸಿ ಹಿಯರ್ 2x ಸ್ಕ್ವೇರ್ ಮೈನಸ್ 6x. ಇದನ್ನ ನಾವೇನ್ ಮಾಡಬೇಕು ಅಂತಂದ್ ಹೇಳಿದ್ರೆ ಫ್ಯಾಕ್ಟರೈಸ್ ಮಾಡ್ರಿ. 2 into x ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ x into x ಬರ್ಕೊಂಡು ಬೈ ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಏನಿದೆ? -6x. 6x ನ 2 into 3 into x. ಐ ಹೋಪ್ ಯು ಅಂಡರ್ಸ್ಟುಡ್. ನಾನು ಫ್ಯಾಕ್ಟರ್ಸ್ ಡೈರೆಕ್ಟ್ ಆಗಿ ಮಾಡಿದ್ದೀನಿ. ಸೊ 2ಗೆ 2 into x, 2x ಸ್ಕ್ವೇರ್ಗೆ 2 into x into x. ಅದೇ 6ಗೆ ಏನ್ ಮಾಡ್ತೀವಿ ಅಂದ್ರೆ -2 into 3 into, ಸಾರಿ, ಹಿಯರ್ ವಿ ಹ್ಯಾವ್ ಟು ರೈಟ್ x. ಓಕೆ, -2 into 3 into x. ನಾವು ಕರೆಕ್ಟ್ ಇದೆನಾ? ಇದು 2x ಸ್ಕ್ವೇರ್ ಆಗುತ್ತಾ? ಇದು 3 ಮಲ್ಟಿಪ್ಲೈ ಮಾಡಿದ್ರೆ 6x ಆಗುತ್ತಾ? ಆಯ್ತು. ನೌ ಯು ಕ್ಯಾನ್ಸಲ್ ಈಸಿಯಾಗಿ ಮಾಡ್ಬಹುದಲ್ಲ? 2 ಕ್ಯಾನ್ಸಲ್ ಆಯ್ತಾ? ಮತ್ತೆ x ಕ್ಯಾನ್ಸಲ್.
ಯಾವುದು ಕ್ಯಾನ್ಸಲ್ ಆಗಿರುತ್ತೋ ಅದು ಮಾತ್ರ ಮಲ್ಟಿಪ್ಲೈ ಮಾಡ್ಕೊಡ್ರಿ. ಇಲ್ಲಿ 2 ಇಂಟು ಎಕ್ಸ್ ಇಸ್ 2x ಆಗುತ್ತಾ, ಇಲ್ಲಿ ನೋಡ್ರಿ 2 ಇಂಟು ಎಕ್ಸ್ ಇಸ್ 2x ಆಗುತ್ತಾ, ಅಂದ್ರೆ 2x ವಿಲ್ ಬಿಕಮ್ ಕಾಮನ್. ನಾವು ಯು ರೈಟ್ 2x ಕಾಮನ್ ತೆಗೆದ್ರೆ ಮೇಲೆ ಏನು ಉಳಿದಿದೆ, ಎಕ್ಸ್ ಉಳಿದಿದೆ, ಅದು ಬರೀರಿ. ಇದ್ರ ಸೈನ್ ಏನಿದೆ ಮೈನಸ್, ಆ ಮೈನಸ್ ಮೈನಸ್ ಬರೀರಿ. ಕೆಳಗೆ ಏನು ಉಳಿದಿದೆ 3 ನೋಡ್ರಿ. ಈಗ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡ್ರಿ, 2x ಇಂಟು ಎಕ್ಸ್ 2x ಸ್ಕ್ವೇರ್ ಆನ್ಸರ್ ಬಂತಾ, ರೈಟ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 2x ಇಂಟು 3 6x ಅವರ್ ಫ್ಯಾಕ್ಟರೈಸೇಷನ್ ಆರ್ ಐ ಮೀನ್ಸ್ ನಾವು ಕಾಮನ್ ತಗೊಂಡಿವಲ್ಲ ಅದು ಕರೆಕ್ಟ್ ಆಗಿದೆ ಅಂತಂದೇಳಿ ಅರ್ಥ. ನೆಕ್ಸ್ಟ್ ಪ್ಲಸ್ ಇದೆ, ಇವೆರಡಕ್ಕೆ ಕಾಮನ್ ತಗೋಬೇಕು. ಕಾಮನ್ ತಗೊಳ್ಳೋ ನೋಡ್ರಿ 3x ಅಂದ್ರೆ ಏನ್ ಬರ್ತೀರಾ 3 ಇಂಟು ಎಕ್ಸ್ ಬೈ 9ಗೆ ಏನ್ ಬರ್ತೀರಾ 3 ಇಂಟು 3. ಓಕೆ, ಇಲ್ಲಿ ಕ್ಯಾನ್ಸಲ್ ಆಗೋದು 3 ಕ್ಯಾನ್ಸಲ್ ಆಗಿದ್ದೆ ಮಾತ್ರ ಬರಿಬೇಕು. ಬರ್ದ್ಬಿಟ್ಟು ಇಲ್ಲಿ ಏನ್ ಬಂದಿರುತ್ತೋ ಅದೇ ಬರೀರಿ, ಇನ್ನ ಮುಂದೆ ನೋಡಕ್ ಹೋಗ್ಬೇಡ್ರಿ. ಅಂಡರ್ಸ್ಟ್ಯಾಂಡ್? 3 ಕಾಮನ್ ತೆಗೆದ್ಮೇಲೆ ಏನ್ ಬರಿಬೇಕು, ಎಕ್ಸ್ ಮೈನಸ್ 3ನೇ ಬರಿಬೇಕು, ಇನ್ನ ಬೇರೆದ್ ಬರೋದಿಲ್ಲ. ಅದಕ್ಕಾಗಿ ಶಾರ್ಟ್ ಮೆಥಡ್ ಹೇಳ್ತಾ ಇದ್ದೀನಿ. ನಾವು ಎರಡರಲ್ಲಿ ನೋಡ್ರಿ ಕಂಪೇರ್ ಮಾಡ್ರಿ, ಕಾಮನ್ ಇದೇನೆ ಇಲ್ಲ, ಎಕ್ಸ್ ಮೈನಸ್ 3 ಇಲ್ಲಿದೆ, ಎಕ್ಸ್ ಮೈನಸ್ 3 ಇಲ್ಲಿದೆ. ಆ ಕಾಮನ್ ತೆಗೆದ್ ಬಿಡ್ರಿ, ಎಕ್ಸ್ ಮೈನಸ್ 3 ಇಸ್ ಕಾಮನ್. ಎಕ್ಸ್ ಮೈನಸ್ 3 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತದೆ 2x, ಅದು 2x ಬರಿತೀವಿ. ಓಕೆ, ಬ್ರಾಕೆಟ್ ಬಿಗಿನ್. ಮತ್ತೆ ಇಲ್ಲಿ ಎಕ್ಸ್ ಮೈನಸ್ 3 ತೆಗೆದ್ ಬಿಡ್ರಿ, ಏನ್ ಉಳಿತದೆ ಪ್ಲಸ್ 3 ನಾವು ಎಕ್ಸ್ ಮೈನಸ್ 3 ಇಂಟು 2x ಪ್ಲಸ್ 3 ಇದು ಏನಂತ, ಇದಕ್ಕೆ ನಾವೇನ್ ಹೇಳ್ತೀವಿ ಫ್ಯಾಕ್ಟರ್ಸ್ ಆಗುತ್ತೆ. ಅರ್ಥ ಆಯ್ತಾ? ಇದು ಫ್ಯಾಕ್ಟರೈಸೇಷನ್ ಈಸ್ ಇಂಪಾರ್ಟೆಂಟ್. ಫರ್ದರ್ ನಾನು ಹೇಳ್ತೀನಿ ಹೇಗೆ ಝೀರೋಸ್ ಕಂಡುಹಿಡಬೇಕು ಅಂತಂದೇಳಿ. ಯು ಅಂಡರ್ಸ್ಟುಡ್ ಫ್ಯಾಕ್ಟರೈಸೇಷನ್? ನಾವು ಒನ್ಸ್ ಅಗೈನ್ ಹೇಳ್ತಾ ಇದ್ದೀನಿ. ಲಾಸ್ಟ್ ಟರ್ಮ್ ಫಸ್ಟ್ ನಾವೇನ್ ಮಾಡಬೇಕು, ಕೊಯಿಫಿಷಿಯಂಟ್ ಆಫ್ ಫಸ್ಟ್ ಟರ್ಮ್ ಇಂದ ಲಾಸ್ಟ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿ ಆ ಪ್ರಾಡಕ್ಟ್ ಏನ್ ಬರುತ್ತೋ ಇಲ್ಲಿ ಬರ್ಕೊಂಡು ಅದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿ. ಆದ್ಮೇಲೆ ಎಷ್ಟನ್ನ ಫ್ಯಾಕ್ಟರ್ಸ್ ಬರಲಿ ದಟ್ ಶುಡ್ ಬಿ ಕನ್ಸಿಡರ್ಡ್ ಓನ್ಲಿ, ಐ ಮೀನ್ಸ್ ವಿ ಹ್ಯಾವ್ ಟು ಕನ್ವರ್ಟ್ ದಮ್ ಇಂಟು ಓನ್ಲಿ 2 ಫ್ಯಾಕ್ಟರ್ಸ್. 2 ಫ್ಯಾಕ್ಟರ್ಸ್ ಹಾಗೆ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಅದು ಹೇಗಿರ್ಬೇಕು ಅಂತಂದ ಹೇಳಿದ್ರೆ ಇಲ್ಲಿ ಲಾಸ್ಟ್ ಟರ್ಮ್ ಸೈನ್ ನೋಡ್ಕೋಬೇಕು. ಮೈನಸ್ ಇದ್ರೆ ಎರಡು ಫ್ಯಾಕ್ಟರ್ಸ್ ನ ಸಬ್ಟ್ರಾಕ್ಟ್ ಮಾಡಬೇಕು, ಅಂದ್ರೆ ಡಿಫರೆನ್ಸ್ ತಗೋಬೇಕು. ತಗೊಂಡ್ರೆ ಎಷ್ಟು ಬರಬೇಕು 3 ಬರಬೇಕು, ದಟ್ಟು -3 ಬರಬೇಕು. ಅವಾಗ ನಾವೇನ್ ಮಾಡ್ತೀವಿ, ಇದನ್ನ ಈ ತರ ಬರ್ಕೊಂಡು ನೋಡ್ತೀವಿ. 2 ಇಂಟು 9 is 18, 6 into 3 is 18, 18 1 is 18. ಎಲ್ಲದಕ್ಕೂ 18 ಪ್ರಾಡಕ್ಟ್ ವಿಲ್ ಬಿ ಕರೆಕ್ಟ್. ಬಟ್ ಇಲ್ಲಿ ನಾವು ನಂಬರ್ ಯಾವ್ದು ಸೆಲೆಕ್ಟ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕಂದ್ರೆ ನೀವು ಡೆಫಿನೆಟ್ ಆಗಿ ಇದೇ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಬೇರೆದು ಯಾವ್ದು ಮಾಡಕ್ ಬರೋದಿಲ್ಲ. ಅಂಡರ್ಸ್ಟ್ಯಾಂಡ್? ಸೊ ದಟ್ಸ್ ವೈ ವಿ ರೈಟ್ 6 and 3. 6 and 3 ತಗೊಂತೀರಾ, ಆದ್ರೆ ಏನ್ ಮಾಡ್ಬೇಕಂತ ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ಬೇಕು, -3 ಬರ್ಬೇಕು. ನೋಡ್ರಿ ಫಸ್ಟ್ ಬರ್ತೀವಿ, 6 - 3 is 3 ಬಂತು, ಆನ್ಸರ್ ಕರೆಕ್ಟೇ. ಬಟ್ ಇದಕ್ಕೆ -3 ಬರ್ಬೇಕಾದ್ರೆ ಬಿಗ್ಗರ್ ನಂಬರ್ಗೆ ಮಿಡಲ್ ಟರ್ಮ್ ಸೈನೇ ಹಾಕ್ಬೇಕು, ಮೈನಸ್. ಅಂಡ್ ಚಿಕ್ಕ ನಂಬರ್ಗೆ ಆಪೋಸಿಟ್ ಸೈನ್ ಹಾಕಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ -3. ದೆನ್ ಅವರ್ ಆನ್ಸರ್ ವಿಲ್ ಬಿ ಕರೆಕ್ಟ್. ಈ ತರ ಕಾಮನ್ ತಗೊಂಡ್ಬಿಟ್ಟು ಫ್ಯಾಕ್ಟರೈಸ್ ಮಾಡ್ಕೋಬೇಕು. ಅಂಡರ್ಸ್ಟುಡ್? ರೈಟ್. ನೆಕ್ಸ್ಟ್ ಎಕ್ಸರ್ಸೈಸ್ ಮಾಡ್ತಾ ಇದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಮತ್ತೆ ನಿಮ್ಗೆ ಡೌಟ್ಸ್ ಬಂದ್ರೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅರ್ಥ ಮಾಡ್ಕೊಂಡ್ ಬಿಡ್ರಿ. ಓಕೆ, ಬಟ್ ಡೋಂಟ್ ಕಮಿಟ್ ಎನಿ ಮಿಸ್ಟೇಕ್, ಎಸ್ಪೆಷಲಿ ಇನ್ ಫ್ಯಾಕ್ಟರೈಸೇಷನ್. ಅದ್ರ ಮೇಲೆನೆ ಬೇಸ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ರೈಟ್. ನಾವು ಎಕ್ಸರ್ಸೈಸ್ 2.2 ಫಸ್ಟ್ ಪ್ರಾಬ್ಲಮ್, x² - 2x - 8 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಇವಾಗ ಫ್ಯಾಕ್ಟರೈಸ್ ಮಾಡ್ಬೇಕು. ಓಕೆ, ಫ್ಯಾಕ್ಟರೈಸ್ ಮಾಡೋಣ. ಬಿಫೋರ್ ಗೆಟಿಂಗ್ ಇನ್ ಟು ದಟ್ ಐ ಮೀನ್ಸ್ ಫ್ಯಾಕ್ಟರೈಸೇಷನ್, ಈಗ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಝೀರೋಸ್ ಅಂದ್ರೆ ಯಾವ ತರ ಇದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಇವಾಗ ನೀವು ಝೀರೋ ಕಂಡಿಡ್ಬೇಕು ಅಂದ್ರೆ ಥಿಂಕ್ ದಟ್ ಇಟ್ ಇಸ್ p of x. ವೈ? ಬಿಕಾಸ್ ಇಟ್ ಇಸ್ ಪಾಲಿನಾಮಿಯಲ್ ಇನ್ x. ನಾವು p of x ಯಾವಾಗ ನೀವು ಝೀರೋ ಕಂಡಿಡ್ಬೇಕಂದ್ರೆ p of x ವಿಲ್ ಬಿ ಈಕ್ವೇಟೆಡ್ ಟು 0. p of x will be equated to 0. ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಫಾರ್
zeros p of x equal to 0. ಇದು p of x ಆಯ್ತಾ. ಈ p of x, why? Because it is polynomial in x. That's why we write p of x is equal to 0 ಅಂದಿದ ತಕ್ಷಣ therefore we write x square minus 2x minus 8 is equal to 0 ಅಂತಂದೇಳಿ ತಗೋಬೇಕಾಗುತ್ತೆ. ಇನ್ನು ಫ್ಯಾಕ್ಟರೈಸೇಷನ್ ಮಾಮೂಲೆ ಏನಪ್ಪ, ಫಸ್ಟ್ ಫ್ಯಾಕ್ಟರೈಸೇಷನ್ ಅಲ್ಲಿ ಏನ್ ಮಾಡಬೇಕಾಗಿದೆ, ನ್ಯೂಮರಿಕಲ್ coefficient or coefficient of first term is 1 here. 1 into 8 is 8. ನೋಡ್ರಿ, 1 into 8 is 8. 8 ಇಂದ ಮಲ್ಟಿಪ್ಲೈ 8 ನ ಫ್ಯಾಕ್ಟರೈಸ್ ಮಾಡ್ರಿ. ಸೊ ಫ್ಯಾಕ್ಟರೈಸ್ ಪ್ರೈಮ್ ನಂಬರ್ 2. 2 4s are 8, 2 2s are 4, 2 1s are 2. How many factors you have? 4 factors ಬಂದಿದೆ. ಸೊ ಅದನ್ನ 2 ಫ್ಯಾಕ್ಟರ್ಸ್ ಆಗಿ ಮಾಡ್ಬೇಕಂದ್ರೆ ಕಂಡೀಷನ್ ಏನ್ ಬರುತ್ತೆ, ಲಾಸ್ಟ್ ಟರ್ಮ್ ನೋಡ್ರಿ ಮೈನಸ್ ಇದೆನಾ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಆ 2 ಫ್ಯಾಕ್ಟರ್ಸ್ ನ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಡಿಫರೆನ್ಸ್ ತಗೋಬೇಕು. ಡಿಫರೆನ್ಸ್ ತಗೊಂಡಾಗ ಎಷ್ಟು ಬರ್ಬೇಕು ನಮ್ಗೆ ಅಂದ್ರೆ 2 ಬರಬೇಕು. ನೋಡ್ರಿ ಅವಾಗ ನೋಡೋಣಂತೆ ಯಾವ್ದು ಬರ್ತಾ. ನಾವು ಐ ರೈಟ್ 2 into 4 is equal to 8 or 4 into 2 is equal to 8. ಇನ್ನೊಂದು 8 into 1 is equal to 8. ಇಷ್ಟಿದೆ. ನಾವು ಯಾವ್ದು ಸೆಲೆಕ್ಟ್ ಮಾಡಬೇಕು, ಡಿಫರೆನ್ಸ್ ಬಂದ್ರೆ ಎಷ್ಟು ಬರ್ಬೇಕಂತೆ 2 ಬರ್ಬೇಕು. ಯಾವ್ದು ಸೆಲೆಕ್ಟ್ ಮಾಡ್ತೀರಾ, ಯಾವ್ದನ್ನ ಸೆಲೆಕ್ಟ್ ಮಾಡಿ, ನೀವು ಇದನ್ನ ಮಾಡ್ರಿ ಇದನ್ನ ಮಾಡ್ರಿ, ಆದ್ರೆ ಸೈನ್ಸ್ ಚೇಂಜ್ ಆಗುತ್ತೆ. ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ, 4 minus 2 ಈಸಿ ಅಂತಂದೇಳಿ ಸೆಲೆಕ್ಟ್ ಮಾಡ್ತೀರಾ. 4 minus 2 is 2 ಬಂತಾ ಇಲ್ಲ, ರೈಟ್ ಬಂದಿದೆ. ಆದ್ರೆ ಇಲ್ಲಿ ಯಾವ 2 ಬರಬೇಕು, -2 ಬರಬೇಕು. ಅಂದ್ರೆ ಬಿಗ್ಗರ್ ನಂಬರ್ಗೆ ಮೈನಸ್ ಸೈನ್ ಆಗ್ಬೇಕು, ಸ್ಮಾಲ್ ನಂಬರ್ಗೆ ಪ್ಲಸ್ ಸೈನ್. ಬಿಗ್ಗರ್ ನಂಬರ್ಗೆ ಮೈನಸ್ ಹಾಕಿದ್ರೆ ಇದು ಸ್ಮಾಲ್ ನಂಬರ್, ದಿಸ್ ಬಿಕಮ್ಸ್ -2. ಸೊ ದ ಫ್ಯಾಕ್ಟರ್ಸ್ ಆರ್ ದೀಸ್ 2, -4 + 2. ಇದನ್ನ ಬ್ರೇಕ್ ಮಾಡಿದಾಗ, ಸ್ಪ್ಲಿಟ್ ಮಾಡಿದಾಗ ನಾವೇನ್ ಬರ್ಕೋಬೇಕಾಗುತ್ತೆ, ಆ ಫ್ಯಾಕ್ಟರ್ಸ್ ನ ಬರ್ಕೋಬೇಕು. ನಾವು ಹಿಯರ್ ವಿ ರೈಟ್ x² - 4x + 2x - 8 is equal to 0. Understood? Now take out common. X common. ಯಾಕೆ ತಗೊಂತೀರಾ, ಕಾಮನ್ ತಗೊಳ್ಳೋದು. x² can be written as x into x. ಇದು 4x ಇದೆ. 4x ಅಂದ್ರೆ 2 into 2 into x. ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಓನ್ಲಿ x is getting cancelled. So x becomes common. So I write x into, ಇಲ್ಲಿ ಬ್ರಾಕೆಟ್ ಬಿಗಿನ್, ಇಲ್ಲಿ ಏನ್ ಉಳಿತದೆ x, ಇಲ್ಲಿ 4 ಉಳಿದದ. ಸೈನ್ ಯಾವ್ದು ಹಾಕ್ಬೇಕು ಅಂದ್ರೆ ಇಲ್ಲೇನ್ ನೋಡ್ಬಿಡ್ರಿ, ಇಲ್ಲಿ ಏನಿದೆ ಸೈನ್ ಮೈನಸ್ ಇದೆ, ಇಲ್ಲ ಮೈನಸ್ ಅನ್ನ ಬರ್ಕೊಂಡಿರಿ ನಿಮ್ ಇಷ್ಟ. ದೆನ್ ಮೈನಸ್, ಇಲ್ಲಿ ವಾಟ್ ಹ್ಯಾವ್ ಟು ರೈಟ್, ಓನ್ಲಿ 4. Now you see whether our what is that method of taking out the common, whether it is correct or not. ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡ್ರಿ. ಯಾವ ತರ, x into x, x² ಪ್ಲಸ್ ಇಂಟು ಮೈನಸ್ ಮೈನಸ್, x into 4, 4x. ಸೊ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅಂತ ಬರೆದು ಇಲ್ಲಿ 2x ಇದೆ, 2 into x. 8 ಏನ್ ಬರೀತೀರಾ, 2 into 2 into 2. ನೋಡ್ರಿ 2 ಗೆಟಿಂಗ್ ಕ್ಯಾನ್ಸಲ್ ಅಷ್ಟೇ. ಸೊ 2 is ಕಾಮನ್. ಇಲ್ಲಿ ಕಾಮನ್ ತಗೊಂಡಿದ ತಕ್ಷಣ ಇಲ್ಲಿ ಏನ್ ಬಂದಿರುತ್ತೋ ಅದೇ ಬರೀರಿ ಅಂತ ಹೇಳ್ತೀನಿ, ನೋಡೋದೇ ಬೇಡ. ಓಕೆ, x - 4 ಬರೀದ್ ಬಿಡ್ಬೇಕು, is equal to 0. ನಾವು ಈಗ ಈ ಎರಡರಲ್ಲಿ ಕಾಮನ್ ಏನಿದೆ, x - 4. ಇಲ್ಲಿ x - 4 ತೆಗೆದ್ಬಿಟ್ರೆ ಏನ್ ಉಳಿತು, x ಬ್ರಾಕೆಟ್ ನಲ್ಲಿ. ಮತ್ತೆ ಇಲ್ಲಿ x - 4 ತೆಗೆದ್ಬಿಟ್ರೆ ಏನಿರ್ತು, +2 is equal to 0. ನಾವು ಈಗ ನೋಡ್ರಿ, x - 4 into x + 2 is equal to 0. Now we have to find the zeros. ಇದು ಏನ್ ಮಾಡಬೇಕು, ಒಂದೊಂದೇ ಈಕ್ವೇಟ್ ಮಾಡ್ಕೋಬೇಕು 0 ಜೊತೆಯಲ್ಲಿ. ನಾವು x - 4 is equal to 0 or x + 2 is equal to 0 ಅಂತಂದೇಳಿ ಅರ್ಥ ಇದೆ. ಓಕೆ, ನಾವು x is equal to -4 ಆ ಕಡೆ ತಗೊಂಡೋದ್ರೆ +4 or x is equal to +2 ಆ ಕಡೆ ತಗೊಂಡೋದ್ರೆ -2. Therefore
the zeros are the zeros of given quadratic polynomial, underline ಈ ತರ polynomial are 4 and minus 2, 4 comma minus 2. ನಾವು ಈಗ zeros ಗೊತ್ತಾಗಿದೆ ಏನಂತ. ಈಗ ಏನು ಹೇಳಿದ್ದಾನೆ ನೋಡ್ರಿ, and verify the relationship between the zeros and the coefficients ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ರಿಲೇಷನ್ ಬಿಟ್ವೀನ್ zeros and the coefficient. ಸೊ ಈಗ ನಾವೇನ್ ಮಾಡಬೇಕು, ಇಲ್ಲಿ ಎರಡು zeros ಇದ್ದಾವೆ. ಈ ಎರಡು zeros-ಗೆ ಒಂದೊಂದು ಹೆಸರು ಕೊಡ್ತೀವಿ. ಒಬ್ಬೊಬ್ಬರು ಎಂ ಎನ್ ಅಂತ ಕೊಡ್ತಾರೆ, ಒಬ್ಬೊಬ್ಬರು ಆಲ್ಫಾ ಬೀಟಾ ಅಂತ ಕೊಡ್ತಾರೆ. ಸೊ ನಾವು ಯಾವ್ದನ್ನ ಕೊಡಬಹುದು. ಲೆಟ್ ಅಸ್ ಕನ್ಸಿಡರ್ ಆಲ್ಫಾ ಬೀಟಾ. ಓಕೆ, ನಾವು ಈಗ ಲೆಟ್ ಆಲ್ಫಾ ಈಸ್ ಈಕ್ವಲ್ ಟು 4 ಅಂಡ್ ಬೀಟಾ ಈಸ್ ಈಕ್ವಲ್ ಟು -2. ಲೆಟ್ ಆಲ್ಫಾ ಈಸ್ ಈಕ್ವಲ್ ಟು 4 ಅಂಡ್ ಬೀಟಾ, ಇದು ಬೀಟಾ ಅಂತಾರೆ, ಈಸ್ ಈಕ್ವಲ್ ಟು -2. ಸೊ ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಎಷ್ಟು zeros ಇರೋದು? ಎರಡು zeros. ಆ ಎರಡು zeros-ಗೆ ನಾವು ಹೆಸರು ಕೊಟ್ಟಿದ್ವಿ. ಆಲ್ಫಾ ಒಂದು 0, ಬೀಟಾ ಒಂದು 0. ಹಿಯರ್ ಆಲ್ಫಾ ಈಸ್ ಈಕ್ವಲ್ ಟು 4 ಅಂಡ್ ಬೀಟಾ ಈಸ್ ಈಕ್ವಲ್ ಟು -2. ನೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕೋಎಫಿಷಿಯಂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನಿಮ್ಗೆ ಜನರಲ್ ಫಾರ್ಮ್ ಗೊತ್ತಿದೆ ತಾನೆ? ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್? That is, I write here ax square plus bx plus c. ax square plus bx plus c ಏನಿದು? General form of quadratic polynomial. Now, here, what is a? A is the coefficient of x square. What is b? B is the coefficient of x. What is c? C is a constant term. ಓಕೆ, ಯಾಕೆ ಕಾನ್ಸ್ಟೆಂಟ್ ಟರ್ಮ್ ಅನ್ಬೇಕು ನೋಡ್ರಿ, ಇದ್ರ ಜೊತೆಯಲ್ಲಿ ಎಕ್ಸ್ ಇದೆ, ಇದ್ರ ಜೊತೆಯಲ್ಲಿ ಎಕ್ಸ್ ಇದೆ, ಆದ್ರೆ ಇದ್ರ ಜೊತೆಯಲ್ಲಿ ಎಕ್ಸ್ ಇಲ್ಲ. ದಟ್ಸ್ ವೈ ಓನ್ಲಿ ನಂಬರ್ ಇರುತ್ತೆ, ಅದಕ್ಕಾಗಿ ಅದನ್ನ ಕಾನ್ಸ್ಟೆಂಟ್ ಟರ್ಮ್ ಅಂತ ಹೇಳ್ತೀವಿ. ಓಕೆ, ನಾವು ಈಗ ಕೊಟ್ಟಿರೋ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು? ಇಲ್ಲಿ ಎಕ್ಸ್ ಸ್ಕ್ವಯರ್, ನಾವು ಎಕ್ಸ್ ಸ್ಕ್ವಯರ್ -2x -8. ಓಕೆ, ಕೊಟ್ಟಿರೋ ಪಾಲಿನಾಮಿಯಲ್ ನಮಗೆ ಇದು ಕೊಟ್ಟಿದ್ದಾರೆ. ಇದರಲ್ಲಿ ಎ ಇಸ್ ಈಕ್ವಲ್ ಟು ಹೌ ಮಚ್? ಎ ಇಸ್ ಈಕ್ವಲ್ ಟು ಏನು? ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಏನು ಇಲ್ಲ. ಏನು ಇಲ್ಲ ಅಂದ್ರೆ ಏನ್ ತಗೋಬೇಕು? 1. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಇಸ್ 1. ಓಕೆ, ಅಂದ್ರೆ ಎ ಬದಲಾಗಿ 1 ತಗೊಂಡಿವಿ. ಇವಾಗ ಬಿ ಇಸ್ ಈಕ್ವಲ್ ಟು, ಬಿ ಬದಲಾಗಿ ಏನ್ ತಗೋಬೇಕು? ಇಲ್ಲಿ -2 ಇನ್ಕ್ಲೂಡಿಂಗ್ ಸೈನ್ ತಗೋಬೇಕು, ಮರ್ತೋಗ್ಬೇಡ್ರಿ. ಒಬ್ಬೊಬ್ರು ಬರೇ 2 ತಗೊಂಡ್ ಬಿಡ್ತಾರೆ, ಎಲ್ಲ ರಾಂಗ್ ಆಗ್ಬಿಡುತ್ತೆ. -2 ಅಂಡ್ ದೆನ್ ಸಿ ಇಸ್ ಕಾನ್ಸ್ಟಂಟ್ ಟರ್ಮ್. ಇಲ್ಲಿ ಸಿ ಇಸ್ ಈಕ್ವಲ್ ಟು -8. ಸೊ ಯು ಹ್ಯಾವ್ ರಿಟರ್ನ್ ವಾಟ್? ಕೋಎಫಿಷಿಯಂಟ್ಸ್ ಆಫ್ ಕ್ವಾಡ್ರಾಟಿಕ್ polynomial you have written. Okay, now we have to show the relation. So what is that relation? First one, sum of zeros is equal to minus of coefficient of x by coefficient of x square. You must remember this. Sum of zeros is equal to minus of coefficient of x by coefficient of x square. That is nothing but, we write here, that is sum of zeros is alpha plus beta. Alpha plus beta is equal to alpha ಏನಿದೆ 4 plus of -2. Plus of -2 is -2 only. Then 4 minus 2 is equal to what you will get? 2. That is equal to, I write that is equal to
minus b by a. See here, coefficient of x andre ಏನರ್ಥ ಏನು b ಹೌದಾ, minus b by a. I write here minus b by a. ನೋಡ್ರಿ, coefficient of x is b minus coefficient minus of b by coefficient of x square ಅಂದ್ರೆ ಏನು a minus b by a. ಇದು ತೋರಿಸ್ಕೊಟ್ಟಿವಿ ನಾವು ಅಷ್ಟೇ. ಅಂಡರ್ಸ್ಟುಡ್? ನೆಕ್ಸ್ಟ್, the product of zeros. Product of zeros is equal to constant term, or you can write constant term by coefficient of x square. That is nothing but here product of zeros ಏನ್ ಬರೀತೀರಾ, alpha into beta. So product is alpha into beta is equal to, here alpha is 4 into beta is minus 2. What you will get here, 4 into minus 2 is minus 8. It is nothing but constant term. What is constant term? Now you see here, already you know that ax square plus bx plus c. This is the general form. Here a is coefficient of x square, okay, 1, and b is coefficient of x minus 2, and c is constant. C is how much? Minus 8. I write here minus 8 ಅಂತಂದು ಹೇಳಿದ್ರೆ ಏನು ಬರಿಬೇಕು, ಇಲ್ಲಿ c ಬರಿಬೇಕು. This is constant term, ಬದಲಾಗಿ ಏನು ಬರಿಬೇಕು, c by a. Hence verified. Hence the relation between zeros and coefficients is verified. Okay, ಅರ್ಥ ಆಯ್ತಾ? Second problem, 4s square minus 4s plus 1. Now say first we write for zeros p of x ಬದಲಾಗಿ ಇಲ್ಲಿ ಏನು ಬರಿಬೇಕು, ಇದು s ನಲ್ಲಿದೆ. It is a polynomial in s. Therefore we write p of s is equal to 0. ಅಂದ್ರೆ p of s na that is equated to 0. That is, therefore we write 4s square minus 4s plus 1 is equal to 0. Now ಈಗ ಫ್ಯಾಕ್ಟರೈಸ್ ಮಾಡೋಣ. ಫ್ಯಾಕ್ಟರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು ಹೇಳಿದ್ದು ನಾನು ನಿಮಗೆ, we have to multiply the coefficient of first term with the last term. ನೋಡಿ ಇಲ್ಲಿ 4 into 1 is how much? 4. I write here just 4. Okay, 4 into 1 is 4. 4 ಗೆ ಫ್ಯಾಕ್ಟರೈಸ್ ಮಾಡಿ, 2 2s are 4, again 2 1s are. So we got here 3 factors. 3 factors must be converted into 2 factors ಮಾಡ್ಕೋಬೇಕು. ಯಾವ ತರ? such that ಲಾಸ್ಟ್ ಟರ್ಮ್ ಸೈನ್ ಏನಿದೆ, ಪ್ಲಸ್ ಇದೆ. ಆಡ್ ಮಾಡಿದ್ರೆ ಆ 2 ಫ್ಯಾಕ್ಟರ್ಸ್ ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? -4 ಬರಬೇಕು. -4. Now see here, we have only one thing we have. 2 into 2 is 4. 2 plus 2 is 4. ಬಟ್ ಯಾವ 4 ಬರಬೇಕು? -4. ನಾನು ಹೇಳಿದ್ದೀನಿ ಪ್ಲಸ್ ಇದ್ರೆ ಎರಡಕ್ಕೂ ಸೇಮ್ ಸೈನ್ ಆಗ್ಬೇಕು. ಎರಡಕ್ಕೂ ಸೇಮ್ ಸೈನ್. ಯಾವ್ದ್ರ ಸೇಮ್ ಸೈನು? ಮಿಡಲ್ ಟರ್ಮ್ ಸೇಮ್ ಸೈನ್ ಆಗ್ಬೇಕು. ಮಿಡಲ್ ಟರ್ಮ್ ಏನಿದೆ? ಮೈನಸ್ ಇದೆ. ಮೈನಸ್ ಮೈನಸ್, ಸೊ ಇಲ್ಲಿ ಮೈನಸ್, ಇಲ್ಲಿ ಮೈನಸ್. ಸೇಮ್ ಸೈನ್, ಪುಟ್ ಸೇಮ್ ಸೈನ್, ಟೇಕ್ ಸಮ್. 2 plus 2 4, -2 ಆಡ್ ಮಾಡಿದ್ರೆ -4 ಬರುತ್ತೆ. ಸೊ ಫ್ಯಾಕ್ಟರ್ಸ್ ಆರ್ ದೀಸ್ ಟು, -2 and -2. ಸೊ ಇದನ್ನ ಏನ್ ಮಾಡಬೇಕು? ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ ನಾವು. ಫಸ್ಟ್ ಒನ್ ಈಸ್ 4s square
minus 2s minus 2s plus 1 is equal to 0. Then take out common. ಕಾಮನ್ ತೆಗೆದ್ರೆ ಏನ್ ಬರುತ್ತೆ ನೋಡ್ರಿ. ಕಾಮನ್ ತೆಗಿಯೋದು ಹೇಗೆ ಹೇಳಿದ್ದೀನಲ್ಲ. ಈಗ ನೋಡ್ರಿ 4s² ಇದೆ. 4 ನ ಸ್ಪ್ಲಿಟ್ ಮಾಡ್ಕೊಂಡ್ರೆ 2 into 2 into s² can be written as s into s by 2s. 2 into s. 2 2 getting cancel. s s getting cancel. ಯಾವುದು ಕಾಮನ್ ಆಗಿದೆ 2s. ಇಲ್ಲಿ 2s ಇಲ್ಲಿ 2s. ದಟ್ಸ್ ವೈ ಕ್ಯಾನ್ಸಲ್ ಯಾವ್ದಾಗಿರುತ್ತೋ ಅದನ್ನ ಕಾಮನ್ ಆಗಿ ತಗೋಬೇಕು. ಐ ರೈಟ್ 2s is ಕಾಮನ್. ಸೊ ಕಾಮನ್ ತೆಗೆದ್ರೆ ಮೇಲೆ ಏನು ಉಳಿದಿದೆ, ಇನ್ನ 2s ಉಳಿದಿದೆ. ಆ 2s ನ ಇಲ್ಲಿ ಬರೀರಿ, ಇದ್ರ ಸೈನೇ ಇಲ್ಲಿ ಹಾಕ್ರಿ ಮೈನಸ್. ದೆನ್ ಇಲ್ಲಿ ಏನು ಉಳಿದಿದೆ, ಏನು ಉಳಿದಿಲ್ಲ ಅಂದ್ರೆ ಅರ್ಥ ಏನು 1. ಡೋಂಟ್ ಫರ್ಗೆಟ್ 1. 2s minus 1 ಆಯ್ತಾ. ನೆಕ್ಸ್ಟ್ ಸೈನ್ ಏನಿದೆ ಮೈನಸ್ ಬರ್ದು ಈ ಎರಡರಲ್ಲಿ ಕಾಮನ್ ಇಲ್ಲ ನೋಡ್ರಿ. ಯಾವಾಗ ಕಾಮನ್ ಇಲ್ವೋ ಅದಕ್ಕೆ HCF ಏನಾಗುತ್ತೆ 1. ಕಾಮನ್ ಏನು ಇಲ್ಲ ಅಂತಂದ ಹೇಳಿದ್ರೆ 1 ಮಸ್ಟ್ ಬಿ ದ ಕಾಮನ್. ಅದು ಜ್ಞಾಪಕ ಇಟ್ಕೊಂಡಿರಿ. ದಟ್ಸ್ ವೈ ವಿ ರೈಟ್ 1 is ಕಾಮನ್. ಬರ್ದು ಇಲ್ಲಿ ಏನ್ ಬಂದಿರುತ್ತೋ ಅದನ್ನ ಅಲ್ಲಿ ಬರೀರಿ. ದಟ್ ಈಸ್ 2s minus 1 is equal to 0. Now we have ಕಾಮನ್ 2s minus 1 2s minus ಅದನ್ನ ರಿಮೂವ್ ಮಾಡ್ರಿ. 2s minus 1 ಕಾಮನ್. ಇಲ್ಲಿ ಕಾಮನ್ ತೆಗೆದ್ಬಿಟ್ರೆ ಇಲ್ಲಿ 2s ಉಳಿಯುತ್ತೆ. ಇಲ್ಲಿ ಕಾಮನ್ ತೆಗೆದ್ಬಿಟ್ರೆ 2s minus 1 ತೆಗೆದ್ಬಿಟ್ರೆ minus 1 ಉಳಿಯುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು 0. ನೌ 2s minus 1 is equal to 0 or again 2s minus 1 is equal to 0. Now therefore s is equal to ಏನಾಗುತ್ತೆ ಗೊತ್ತಾಯ್ತಲ್ಲ. s is equal to minus 1 ಆ ಕಡೆ ತಗೊಂಡು ಹೋದ್ರೆ plus 1, 2 ಕೆಳಗೆ ಬರುತ್ತೆ 1/2 or again we write s is equal to minus 1 ಆ ಕಡೆ ಹೋದ್ರೆ 1, 2 ಕೆಳಗೆ ಬರುತ್ತೆ 2. therefore ಈಗ therefore zeros are, therefore we write therefore zeros are minus half comma half. ಇವು ಎರಡು zeros. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು zeros ಕಂಡಿಟ್ಬಿಟ್ವಿ. ಈಗ ನಾವೇನ್ ಮಾಡ್ಬೇಕು, ಅದಕ್ಕೆ ಒಂದು ಜೀರೋಗೆ ಆಲ್ಫಾ ಅಂತ ತಗೋಬೇಕು, ಇನ್ನೊಂದು ಜೀರೋಗೆ ಬೀಟಾ ಅಂತಂದು ಹೇಳಿ ತಗೋಬೇಕು. ನಾವು let alpha is equal to half and beta is equal to half. Okay, and next you write coefficients ತಗೋಬೇಕು. Now given polynomial, given quadratic polynomial is what? 4s² minus 4s plus 1. General form ಏನು? General form is as² ನೋಡ್ರಿ, x ಬದಲಾಗಿ s ತಗೊಂತಾ ಇದ್ವಿ. as² plus bs plus c. okay, why? Because it is a polynomial in s. polynomial in x ಆಗಿದ್ರೆ ax² plus bx plus c ಬರ್ತಾ ಇತ್ತು. instead of that we have used, instead of x we have used here s. okay, now ಇಲ್ಲಿ a ಎಷ್ಟಿದೆ? a ನೋಡ್ರಿ, a ಬಂದ್ಬಿಟ್ಟು coefficient of s². what is the coefficient of s² here? 4. here a is equal to 4. ಇದು ಅರ್ಥ ಆಯ್ತಾನೆ ಈಗ? ನಾವು b is equal to, b ಅಂದ್ರೆ ಏನು? coefficient of s. coefficient of s ಏನಿದೆ? -4. and c is the constant term. ನೋಡ್ರಿ, ಕಾನ್ಸ್ಟೆಂಟ್ ಟರ್ಮ್ ಇದೆ, +1 ಇದೆ, 1 ಅಂತಂದೇಳಿ ಬರ್ಕೊಂಡ್ಬಿಡಿ. okay, now we have written these zeros of the polynomial and also coefficients of the polynomial. Now we have to write relation between the coefficients and zeros. Here first one, sum of the zeros
is equal to minus of coefficient of x whole divided by coefficient of x square. Now sum of the zeros ಎರಡು zeros ನ add ಮಾಡಬೇಕು, that is alpha plus beta is equal to alpha ಎಷ್ಟು half plus beta ಎಷ್ಟು half. Half plus half is equal to how much? 1. Understand? Half plus half is 1. LCM ತಗೊಳ್ಳೋದು ಬೇಡ, ಜನರಲ್ ಆಗಿ ನಾಲೆಡ್ಜ್ ಯೂಸ್ ಮಾಡ್ರಿ ಇದ್ರನ್ನ. half plus half is 1. that is equal to ನೋಡ್ರಿ minus of coefficient of x ಅಂತಾನೆ. coefficient of x ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ coefficient of x ಅಂದ್ರೆ coefficient of s ಅಂತಂದು ಹೇಳಿ ಅರ್ಥ. ಏನ್ ತಗೋಬೇಕು? -4 minus of -4 by coefficient of x square. coefficient of s square is 4 by 4. now you see here minus into minus is plus, plus 4 by plus 4, you will get answer 1. Understand? 1 by 1 barutte, 1 by 1 is nothing but 1. Now the product of zeros, that is product of zeros is equal to, here we have to write constant term by coefficient of x square. now that is equal to, ಈಗ ಏನ್ ಬರ್ತೀವಿ, ಪ್ರಾಡಕ್ಟ್ ಆಫ್ zeros ಅಂದಿದ ತಕ್ಷಣ ಆಲ್ಫಾ ಇಂಟು ಬೀಟಾ is equal to ಆಲ್ಫಾ ಇಂಟು ಬೀಟಾ. ಆಲ್ಫಾ ಎಷ್ಟು ಬಂದೈತೆ? ಹಾಫ್. ಬೀಟಾ ಕೂಡ ಹಾಫ್ ಬಂದೈತೆ. ಹಾಫ್ ಇಂಟು ಹಾಫ್, that is equal to 1 by 4. ನೋಡ್ರಿ 1 by 4. 1 by 4 is equal to constant term. constant term is what? C. we know that is a general. ಇದು ಬಂದ್ಬಿಟ್ಟು ax square plus bx plus c. now a ಬಂದ್ಬಿಟ್ಟು ಎಷ್ಟು? 4, b ಬಂದ್ಬಿಟ್ಟು -4, c ಬಂದ್ಬಿಟ್ಟು 1. ಸೊ ಇಲ್ಲಿ ಏನ್ ಬರಬೇಕು ನಾವು? ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಏನ್ ತಗೋಬೇಕು? 1. ಹೌದಾ ಇಲ್ಲ? 1 is nothing but c. I write c by coefficient of x square ಎಷ್ಟು? 4. ನೋಡ್ರಿ coefficient of x square is a. ನೋಡ್ರಿ c by a ನೇ ಆಗುತ್ತೆ, 1 by 4 ಬರುತ್ತೆ. ನೋಡ್ರಿ coefficient I mean constant term is 1 by coefficient of s square is 4. 1 by 4 ಬರುತ್ತೆ. ಅರ್ಥ ಆಯ್ತಾ? hence the relation between zeros and the coefficients is verified. Third problem, 6x square minus 3 minus 7x. ಇದು ನೋಡಿದ ತಕ್ಷಣ ನೀವು ಕನ್ಫ್ಯೂಷನ್ ಆಗಬಾರ್ದು, ಒಂದು ಜ್ಞಾಪಕ ಇಟ್ಕೊಂಡಿರ್ರಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ರೆ ಅದನ್ನ ನಾವು ಫಸ್ಟ್ ಜನರಲ್ ಫಾರ್ಮ್ ನಲ್ಲಿ ಬರ್ಕೋಬೇಕು. ಜನರಲ್ ಫಾರ್ಮ್ ಏನ್ ಬರುತ್ತೆ ಹೇಳ್ರಿ? ax ಸ್ಕ್ವೇರ್, ಇಲ್ಲಿ ಸಿ ಹಿಯರ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಬರುತ್ತೆ. ಹೌದಾ? ಈ ಫಾರ್ಮ್ ನಲ್ಲಿ ಇದೇನಾ ಇದು? ಇಲ್ಲ. ಹೌದಾ ಇಲ್ಲ? 6x ಸ್ಕ್ವೇರ್ ಮೈನಸ್ 3 ಇದೆ. ನೋಡ್ರಿ ಇಲ್ಲಿ ಕಾನ್ಸ್ಟೆಂಟ್ ಲಾಸ್ಟ್ ನಲ್ಲಿ ಬರ್ಬೇಕಂತ ಅದು ಮಧ್ಯದಲ್ಲಿ ಬಂದಿದೆ. ಇಲ್ಲಿ bx ಮಧ್ಯದಲ್ಲಿ ಬರಬೇಕು, ಅದು ಲಾಸ್ಟ್ ಬರ್ದಿದ್ದಾರೆ. ಅವನು ಏನೇನೋ ತಿಪ್ಪರ್ಲಾಗ ಹೊಡಿಲಿ, ಏನೇನೋ ಮಾಡ್ಲಿ, ನಾವೇನ್ ಮಾಡ್ಬೇಕು? ಜನರಲ್ ಫಾರ್ಮ್ ಹೇಗಿದನೋ ಆ ತರ ಬರ್ಕೋಬೇಕು. ದಟ್ ಈಸ್ ವಿ ರೈಟ್. ಸಿ ಹಿಯರ್ ಐ ರೈಟ್ ದಟ್ ಈಸ್, ಇಟ್ ಈಸ್ ನಥಿಂಗ್ ಬಟ್ ವಾಟ್? 6x ಸ್ಕ್ವೇರ್ ಮೈನಸ್ 7x ಮೈನಸ್ 3. ಇದು ಕರೆಕ್ಟ್ ಆಗಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಜನರಲ್ ಫಾರ್ಮ್ ನಲ್ಲಿ ಬರ್ಕೊಂಡಿದ್ವಿ. ಓಕೆ, ನಾವು ಈಗ ನಾವೇನ್ ಮಾಡಬೇಕು?
ಫ್ಯಾಕ್ಟರೈಸ್ ಮಾಡಬೇಕು. ಓಕೆ, ಫ್ಯಾಕ್ಟರೈಸ್ ಮಾಡುವಾಗ ಫಸ್ಟ್ ಸ್ಟೆಪ್ ನಿಮ್ಗೆ ಏನ್ ಹೇಳಿದೆ ಹೇಳ್ರಿ, ಯು ವಿಲ್ ಹ್ಯಾವ್ ಟು ಮಲ್ಟಿಪ್ಲೈ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ವಿತ್ ದ ಲಾಸ್ಟ್ ಟರ್ಮ್. ಇಲ್ಲಿ ಎಷ್ಟಿದೆ 6, ಇಲ್ಲಿ ಲಾಸ್ಟ್ ಟರ್ಮ್ 3 ಇದೆ. 6 3s are 18. ಸೊ ನೋಡ್ರಿ, 18 ಬರ್ಕೊಂತೀವಿ. 18 ನ ನೀವು ಫ್ಯಾಕ್ಟರೈಸ್ ಮಾಡಬೇಕು. ಓಕೆ, 2 9s are 18, 3 3s are 9, 3 1s are 3. ಸೊ ಈಗ ನಾವು 4 ಫ್ಯಾಕ್ಟರ್ಸ್ ಬಂದಿದೆ ಇಲ್ಲಿ. ಅದನ್ನ ಏನ್ ಮಾಡ್ಬೇಕು ನಾವು 2 ಫ್ಯಾಕ್ಟರ್ಸ್ ಆಗಿ ಮಾಡ್ಕೋಬೇಕು. ಸಚ್ ದಟ್ ಯಾವ ವಿಧಾನದಲ್ಲಿ ಇರಬೇಕು ಅಂತಂದ ಹೇಳಿದ್ರೆ, ಕಂಡೀಷನ್ ಸಬ್ಟ್ರಾಕ್ಟ್. ನೋಡ್ಲಿ, ಲಾಸ್ಟ್ ಟರ್ಮ್ ಸೈನ್ ಏನಿದೆ ಮೈನಸ್. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು, 7 ಬರಬೇಕು. ಸೊ ನೋಡ್ರಿ, ಆ ಕಂಡೀಷನ್ ನಲ್ಲಿ ಬರ್ಬೇಕು. ಇಲ್ಲಿ ನೋಡ್ರಿ, ಐ ರೈಟ್ 2 into 3 into 3 is 9. 2 9s are 18. Next, 2 3s are 6. 6 into 3, that is equal to 18. And 18 into 1 is equal to 18. ನೋಡ್ರಿ, ಈ ತರ ಎಲ್ಲವೂ ಮಲ್ಟಿಪ್ಲೈ ಮಾಡಿದ್ರೆ 18 ಬರಲೇಬೇಕು. ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು, 7 ಬರಬೇಕು ಅಂತಾರೆ. ಯಾವ್ದು ಚಾನ್ಸ್ ಇದೆ ಹೇಳ್ರಿ ಇಲ್ಲಿ? 6ರಲ್ಲಿ 3 ಮಾಡಕ್ 18 ನಲ್ಲಿ 1 ಮಾಡಿದ್ರೆ 17 ಬರುತ್ತೆ. 6 ನಲ್ಲಿ 3 ಮಾಡಿದ್ರೆ ನಿಮ್ಗೆ 3 ಬರುತ್ತೆ. ಇಲ್ಲಿ ಮಾಡ್ಬೋದಲ್ಲ, 9 ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 7 ಬರುತ್ತೆ. ಅದಕ್ಕಾಗಿ ನಾವ್ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು, ಇದನ್ನ. ನಾವು ಐ ರೈಟ್ 9 minus 2 is equal to 7. ಆದ್ರೆ ನಮ್ಗೆ ಯಾವ 7 ಬರಬೇಕು, -7 ಬಂದಾಗ ಏನ್ ಮಾಡ್ಬೇಕು, ಮಿಡಲ್ ಟರ್ಮ್ ಸೈನ್ ಏನಿದೆ ಅದು ಮಾತ್ರ ಬಿಗ್ಗರ್ ನಂಬರ್ಗೆ ಬರೆದು ಸ್ಮಾಲ್ ನಂಬರ್ಗೆ ಆಪೋಸಿಟ್ ಸೈನ್. -9 plus 2 you will get automatically -7. So our factorization, I mean say factors are correct ಅಂತಂದು ಹೇಳಿ ಇಲ್ಲಿ ಗೆಸ್ ಮಾಡಬಹುದು. Now you substitute here 6x square minus 9x plus 2x minus 3. ಇಲ್ಲಿ ಫ್ಯಾಕ್ಟರ್ಸ್ ಮಾತ್ರ ತೋರಿಸಿದ್ರೆ ಅದ್ರ ಜೊತೆಯಲ್ಲಿ ನೀವು x ತಗೋಬೇಕು. ಓಕೆ, ನೆಕ್ಸ್ಟ್. ಸೊ ನೀವು ಇಲ್ಲಿ ಫ್ಯಾಕ್ಟರ್ಸ್, ನಾನೇನ್ ಹೇಳ್ತಾ ಇದ್ದೆ, ಫಾರ್ ಝೀರೋಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ದಿದೆ ಲಾಸ್ಟ್ ಪ್ರಾಬ್ಲಮ್ ನಲ್ಲಿ. ಇಲ್ಲಿ ಬರ್ದಿಲ್ಲ ಅಂತದೇಳಿ ಕನ್ಫ್ಯೂಷನ್ ಆಗ್ಬೇಡ್ರಿ, ನೀವು ಯಾವಾಗನ್ನ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಅದಕ್ಕಾಗಿ ಈ ಮೆಥಡ್ ಕೂಡ ಹೇಳ್ತಾ ಇದ್ದೀನಿ. ನಾವು ಈಗ ನೋಡ್ರಿ 6 ಫ್ಯಾಕ್ಟರೈಸ್ ಮಾಡ್ಕೊಂಡ್ಬಿಡಿ. ನಾವು ಐ ಮೀನ್ ಸೇ ಟೇಕ್ ಔಟ್ ದ ಕಾಮನ್ ತಗೊಳ್ಳುವಾಗ ನಿಮಗೆ ಗೊತ್ತಿದೆ ತಾನೆ, 6x ಸ್ಕ್ವಯರ್ ಕ್ಯಾನ್ ಬಿ ರಿಟರ್ನ್ ಆಸ್ 2 into 3, 6 ಆಯ್ತಾ, ಇಂಟು ಎಕ್ಸ್ ಸ್ಕ್ವಯರ್ ಅಂದ್ರೆ x into x ಹೋಲ್ ಡಿವೈಡೆಡ್ ಬೈ 9x ಇದೆ. 9x ಬದಲಾಗಿ ನೀವೇನ್ ಬರ್ತೀರಾ, 3 into 3 into x. ನಾವು ಕ್ಯಾನ್ಸಲ್ ಮಾಡಿ 3 ಕ್ಯಾನ್ಸಲ್, x is ಕ್ಯಾನ್ಸಲ್. ಎಸ್, ಯಾವ್ದು ಕ್ಯಾನ್ಸಲ್ ಆಗಿದೆನೋ ಅದನ್ನೇ ನಾವು ಕಾಮನ್ ಆಗಿ ಕನ್ಸಿಡರ್ ಮಾಡಬೇಕು. 3x ನೋಡಿ, ಇಲ್ಲಿ ಯು ರೈಟ್ 3x is ಕಾಮನ್ ತಗೊಂಡ್ಮೇಲೆ ಮೇಲೆ ಏನ್ ಉಳಿದಿದೆ, 2x ಉಳಿದಿದೆ, ಅದು ಬರೆದ್ ಬಿಡ್ರಿ. ಇದ್ರ ಸೈನ್ ಏನಿದೆ, ಮೈನಸ್ ಇದೆ, ಬರೀರಿ. ಇಲ್ಲಿ ಏನ್ ಉಳಿದಿದೆ, 3. ನಾವು ಚೆಕ್ ಮಾಡ್ಕೊಳ್ರಿ ಒಂದ್ಸಾರಿ. 3x into 2x, 3 2s are 6, x into x square, plus into minus 3x into 3 is 9x. ಸೊ ನಾವು ಕಾಮನ್ ತಗೊಂಡಿರೋದು ಕರೆಕ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಬಂತು, ಪ್ಲಸ್ ಬರಿಬೇಕು. ಇಲ್ಲಿ ಮರ್ತೋಗ್ಬಾರ್ದು, ಅಲ್ಲಿ ಸೈನ್ ಏನಿದೆ ಅಲ್ಲಿ ಬರಲೇಬೇಕು, ಪ್ಲಸ್ ಬರ್ದು. ನೆಕ್ಸ್ಟ್ ಇದಕ್ಕೆ ಕಾಮನ್ನೇ ಇಲ್ಲ ನೋಡ್ರಿ, ಕಾಮನ್ ಇಲ್ಲ ಅಂತಂದ ಹೇಳಿದ್ರೆ ಏನ್ ಕಾಮನ್ ತಗೋಬೇಕು ಗೊತ್ತಿದೆನಾ, ಇಲ್ಲ ಮರ್ತೋಗಿದ್ದೀರಾ, 1. ಅರ್ಥ ಆಯ್ತಾ? 1 ಶುಡ್ ಬಿ ಕಾಮನ್. 1 ಕಾಮನ್ ತೆಗಿದ್ರೆ ನಿಮ್ಗೆ ಇಲ್ಲಿ ಏನ್ ಬರ್ದಿರೋ ಅದೇ ಬರ್ದ್ ಬಿಡ್ರಿ, ಅದೇ ಬರೋದು 2x minus 3. ನಾವು ಈ ಎರಡರಲ್ಲಿ ಕಾಮನ್ ಏನಿದೆ, 2x minus 3 ಇಂಟು ಇಲ್ಲಿ ಏನಾಗುತ್ತೆ 3x plus 1 ಬಂದ್ಬಿಡುತ್ತೆ. ಸೊ ಇದು ಫ್ಯಾಕ್ಟರ್ಸ್ ಆಯ್ತು. ಈಗ ನೀವು ಬರಿಬಹುದು ಫಾರ್ ಝೀರೋಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ತೇವೆ. ಪಿ ಆಫ್ ಎಕ್ಸ್ ಆಲ್ರೆಡಿ ಫ್ಯಾಕ್ಟರೈಸ್ ಮಾಡಿದ್ವಲ್ಲ, ಡೈರೆಕ್ಟ್ ಆಗಿ ಬರ್ರಿ. ದಟ್ ಈಸ್ 2x minus 3 ಇಂಟು 3x plus 1
is equal to 0. Understood? That means here we write, that means 2x minus 3 is equal to 0, or 3x plus 1 is equal to 0. Now 2x is equal to minus 3 na ಆ ಕಡೆ ಕಳಿಸ್ರೆ plus 3 ಆಗುತ್ತೆ. Therefore x is equal to 3/2, or 3x is equal to plus 1 ಆ ಕಡೆ ಹೋದ್ರೆ minus 1. Therefore x is equal to minus 1/3. ನೋಡ್ರಿ ಇವಾಗ zeros ಯಾವ್ಯಾವು? 3/2 ಒಂದು 0, minus 1/3 ಒಂದು 0. ಅರ್ಥ ಆಯ್ತಾ? ನಾವು ಈಗ ನಾವು zeros ಬರ್ಕೊಳ್ಳೋಣ. That is, let alpha is equal to 3/2 and beta is equal to minus 1/3. Okay. Now coefficients ಬರ್ಕೋಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಜನರಲ್ ಫಾರ್ಮ್ ಫಸ್ಟ್ ಬರ್ಕೊಡ್ರಿ. ಸಪೋಸ್ ಸೇ that is ax square plus bx plus c. Instead of this you write the given polynomial 6x square minus 7x minus 3. ಹೌದಾ? ಇಲ್ಲಿ ನಾವು ಜನರಲ್ ಫಾರ್ಮ್ ನಲ್ಲಿ ಮಾಡ್ಕೊಂಡಿದ್ವಲ್ಲ ಅದೇ ಬರ್ಕೋಬೇಕು. ಇಲ್ಲಿ ಕಂಪೇರ್ ಮಾಡ್ಕೊಡ್ರಿ. a ಅಂದ್ರೆ ಎಷ್ಟು? 6. b ಅಂದ್ರೆ ಎಷ್ಟು? -7. c ಅಂದ್ರೆ ಎಷ್ಟು? -3. Here we write, here a is equal to 6, b is equal to -7 and c is equal to -3. Now ಈಗ coefficients ಆಯ್ತು, zeros ಆಯ್ತು. ನಾವು ಈಗ ರಿಲೇಷನ್ ಬರಿಬೇಕು. ರಿಲೇಷನ್ ಫಸ್ಟ್ ರಿಲೇಷನ್ ಏನಪ್ಪಾ ಅಂತಂದು ಹೇಳಿದ್ರೆ, that is, we write here sum of zeros is equal to minus coefficient of x by coefficient of x square. Okay. Now sum of zeros, that is alpha plus beta. ಇಲ್ಲಿ ಡೈರೆಕ್ಟ್ ಆಗಿ ನೀವು ಆಲ್ಫಾ ಪ್ಲಸ್ ಬೀಟಾ ಬರ್ಕೊಂಡಿರಲ್ಲ. ನಾವು ಆಲ್ಫಾ ಪ್ಲಸ್ ಬೀಟಾ is equal to 3/2 plus of minus 1/3. ನೋಡ್ರಿ, ಇದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ ಇಲ್ಲಿ. that is equal to 3/2 plus into minus 1/3. Now if you take LCM, so we'll take here LCM, that is equal to, LCM is 2 3s are 6. 2 ಗೆ 3 ಗೆ LCM ಏನು ಬರುತ್ತೆ? 6. ಓಕೆ, ಗೊತ್ತಿದೆ ಅಲ್ಲ ತಗೊಳ್ಳೋದು. 2 ಬರೀತೀರಾ, 3 ಬರೀತೀರಾ ಡಿನಾಮಿನೇಟರ್ಸ್. 2 1s are 2, 3 as it is, again 3, 1 as it is, 3 1s are 3, 1 1 ಬಂದೆ ಲಾಸ್ಟ್. ಇದನ್ನು ಮಲ್ಟಿಪ್ಲೈ ಮಾಡ್ರಿ. 2 3s are 6 is the LCM. Okay. Now next ಏನ್ ಮಾಡಬೇಕು? LCM into first fraction. LCM is 6 into first fraction ಏನಪ್ಪ? 3/2. Now cancel ಮಾಡ್ರಿ. 2 1s are 3s are 6. Now 3 into 3, 3 3s are 9. Okay. ಆಮೇಲೆ ನೆಕ್ಸ್ಟ್ what sign we have here? minus ಗೆ minus ಬರೀರಿ. Then again LCM into second fraction 1/3. 3 1s are 3, 3 2s are 6, 2 1s are 2. Now what is the answer you get? That is equal to 7/6. Here alpha plus beta is 7/6. Now that must be equal to coefficient of x minus of coefficient of x. ನೋಡ್ರಿ, minus of coefficient of x ಏನಿದೆಪ್ಪ? 7 ಇದೆ. b ಅಲ್ವಾ? b ಎಷ್ಟಿದೆ? -7. ನಾವು minus of coefficient of b ಅಂದ್ರೆ ಎಷ್ಟಾಯ್ತು? minus of b ಅಷ್ಟೇ.
minus b by that is a coefficient of x square. ನೋಡ್ರಿ ಇದನ್ನ ಕನ್ಫ್ಯೂಷನ್ ಆಗ್ತದೆ, ಒಂದ್ಸಾರಿ ನೋಡ್ಕೊಡ್ರಿ. ಇಲ್ಲಿ ನಾವು 9 minus 2 is equal to 7, 7 by 6 ಬಂದಿದೆ. ದಟ್ ಮಸ್ಟ್ ಬಿ ಈಕ್ವಲ್ ಟು ದಿಸ್, ಅವಾಗ ವೆರಿಫೈ ಆದಂಗೆ. ಸೊ ಇಲ್ಲಿ ಮೈನಸ್ ಆಫ್ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಮೈನಸ್ ಬರಿತೀವಿ ಫಸ್ಟ್. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಏನಪ್ಪ? ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಬಿ ಅಲ್ವಾ, ಅದು ಬಿ ಬರ್ತೀವಿ. ಓಕೆ, ಬೈ ಎ. ಎ ಅಂದ್ರೆ ಏನು? ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎ. ಹೌದಾ? ಇದ್ರಲ್ಲಿ ನೋಡ್ರಿ ಮೈನಸ್ ಬಿ ಅಂದ್ರೆ ಎಷ್ಟು ನೋಡ್ರಿ? ಬಿ ಅಂದ್ರೆ ಮೈನಸ್ 7 ನೋಡ್ರಿ, ಮೈನಸ್ 7 ಬೈ ಎ ಅಂದ್ರೆ ಎಷ್ಟು ನಿಮ್ಗೆ? 6 ನೋಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 7 by 6 ಬಂದೇ ಬಂತ. ಅದಕ್ಕಾಗಿ ನಾವು ಡೈರೆಕ್ಟ್ ಆಗಿ ಹಾಕಿರೋದಷ್ಟೇ. ಅಂಡರ್ಸ್ಟುಡ್? ಓಕೆ, ನಾವು ಪ್ರಾಡಕ್ಟ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್ is given by, here that is a constant term by coefficient of x square. ನಾವು ಇದನ್ನ ನಾವು ನೋಡೋಣ ರಿಲೇಷನ್ ಕರೆಕ್ಟ್ ಆಗುತ್ತಾ ಇಲ್ಲ ಅಂತಂದೇಳಿ. ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಏನಪ್ಪಾ? ಆಲ್ಫಾ ಇಂಟು ಬೀಟಾ is equal to alpha into beta. Alpha ಎಷ್ಟು? 3/2 into beta ಎಷ್ಟು? minus 1/3 ನೋಡ್ರಿ. 3/2 into minus 1/3 ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರುತ್ತೆ? 3 into minus 1 is minus 3 by 2 3s are 6 minus 3/6. ಓಕೆ, ಮೈನಸ್ 3/6 ನ ಕ್ಯಾನ್ಸಲ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ರಿ. ಮೈನಸ್ 3/6 ದಟ್ ಈಸ್ ಈಕ್ವಲ್ ಟು ಮೈನಸ್ 3. ಮೈನಸ್ 3/6 ಬಂದಿದೆ ಅಂದ್ರೆ ಇಲ್ಲಿ ಅವನು ಇಲ್ಲಿ ಏನ್ ಹೇಳ್ದಾನೆ? ಕಾನ್ಸ್ಟಾಂಟ್ ಟರ್ಮ್ ಅಂತಾನೆ. ಕಾನ್ಸ್ಟಾಂಟ್ ಟರ್ಮ್ ಅಂದ್ರೆ ಏನಿಲ್ಲಿ? ಸಿ. ಹೌದಾ? ಏನ್ ಬಂತು? ಕಾನ್ಸ್ಟಾಂಟ್ ಟರ್ಮ್. ಕಾನ್ಸ್ಟಾಂಟ್ ಟರ್ಮ್ ಇಸ್ ಕಾಲ್ಡ್ ಸಿ ಬೈ ಅಗೈನ್ ಎ. ಸರ್ ಇದು ಹೆಂಗ್ ಕರೆಕ್ಟ್ ಆಗುತ್ತೆ ನೋಡ್ರಿ. ಸಿ ಎಷ್ಟು ಹೇಳಿ? ಸಿ ಎಷ್ಟು ಹೇಳಿ? -3. ಹೌದಾ ಇಲ್ಲ? ಐ ರೈಟ್ -3 ಬೈ ಎ ಎಷ್ಟು ಹೇಳಿ? ಎ ಇಸ್ 6 ನೋಡ್ರಿ. -3/6 ಬಂತ. ಅದಕ್ಕಾಗಿ ಡೈರೆಕ್ಟ್ ಆಗಿ ಆ ತರ ಬರ್ದ್ಬಿಟ್ವಿ. ಹೆನ್ಸ್ ದ ರಿಲೇಷನ್ ಈಸ್ ವೆರಿಫೈಡ್. Okay. Now fourth problem, 4u square plus 8u. ಇಲ್ಲಿ ನೋಡ್ರಿ, ನಿಮ್ಗೇನು ಒಂದು ಡೌಟ್ ಬರುತ್ತೆ, ಏನ್ ಸರ್ ಎರಡೇ ಟರ್ಮ್ಸ್ ಕೊಟ್ಟಿದ್ದಾನೆ ಅಂತಂದೇಳಿ. ಜನರಲ್ ಫಾರ್ಮ್ ಏನ್ ಹೇಳುತ್ತೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಂತಂದೇಳಿ. ಇಲ್ಲಿ ax ಸ್ಕ್ವೇರ್ ಇದೆ, ಸೊ ಎಕ್ಸ್ ಬದಲಾಗಿ ಇಲ್ಲಿ u ತಗೊಂಡಿದ್ದಾನೆ. ಇಟ್ ಈಸ್ ಪಾಲಿನಾಮಿಯಲ್ ಇನ್ u. ಓಕೆ, ನಾವು 4u ಸ್ಕ್ವೇರ್ ಇದು ಅರ್ಥ ಆಗ್ಬಿಡುತ್ತಾ? ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎ ಅಂದ್ರೆ ಎ ಬದಲಾಗಿ 4 ತಗೋಬಹುದು. ನೆಕ್ಸ್ಟ್ bx ಮೀನ್ಸ್ 8u. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ ಬಿ ಬದಲಾಗಿ 8 ತಗೋಬಹುದು. ಸಿ ಇಲ್ಲಲ್ಲ, ಹೌದಾ ಇಲ್ಲ? ಸಿ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಸಿ ಮಸ್ಟ್ ಬಿ ಈಕ್ವಲ್ ಟು 0 ಅಂತಂದೇಳಿ ಮಾಡ್ಕೋಬೇಕು ನಾವು. ಅರ್ಥ ಆಯ್ತಾ? ಸೊ ಹೀಗೆ ಇದನ್ನ ಡೈರೆಕ್ಟ್ ಆಗಿ ನಾವು ಸ್ಪ್ಲಿಟ್ ಮಾಡಬಹುದು, ಐ ಮೀನ್ಸ್ ಫ್ಯಾಕ್ಟರೈಸ್ ಮಾಡಬಹುದು. ಇಲ್ಲಿ ಯಾವ ತರ ಮಾಡ್ತೀರಿ ಅಂತಂದ ಹೇಳಿದ್ರೆ, ಡೈರೆಕ್ಟ್ ಆಗಿ ಕಾಮನ್ ತಗೊಂಡ್ಬಿಡಿ. ವಾಟ್ ಈಸ್ ಕಾಮನ್ ಹಿಯರ್? ನಾವು ಐ ಟೇಕ್ ಕಾಮನ್. 4u ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 2 into 2 into u ತಗೊಂತೀರಾ, ಹೌದಾ? ಬೈ 8u 2 into 2 into 2 into u. ಓಕೆ, ನಾವು ಕ್ಯಾನ್ಸಲ್ ಮಾಡಿಕೊಂಡು ಇದು ಮಾಡ್ಬೋದು. ನಾವು ಯು ಸಿ ಹಿಯರ್ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ? 2 ಕ್ಯಾನ್ಸಲ್, 2 ಕ್ಯಾನ್ಸಲ್, ಮತ್ತೆ ಯು ಕ್ಯಾನ್ಸಲ್. ಅಂದ್ರೆ ಎಷ್ಟು ಕ್ಯಾನ್ಸಲ್ ಆಯ್ತು ಅದು ಮಾತ್ರ ಮಲ್ಟಿಪ್ಲೈ ಮಾಡಿ. 2 2s are 4, 4 into u is 4u. ಇದು ಕೂಡ 4u ಬರುತ್ತೆ ನೋಡಿ. 4u that is equal to 4u is common.
ತೆಗೆದ್ಮೇಲೆ ಮೇಲೆ ಏನು ಉಳಿತದೆ? ಓನ್ಲಿ ಯು. ಯು ಪ್ಲಸ್ ಇಲ್ಲಿ ಏನು ಉಳಿತದೆ? ಇಲ್ಲಿ 2. ನೋಡ್ರಿ, ಮಲ್ಟಿಪ್ಲೈ ಮಾಡಿ ನೋಡ್ರಿ. 4u into u is 4u square plus into plus is plus 4u into 2 is 8u. ಓಕೆ, ಇಷ್ಟೇ ಫ್ಯಾಕ್ಟರೈಸ್ ಮಾಡಿಬಿಟ್ವಿ. ನಾವು ಫ್ಯಾಕ್ಟರೈಸೇಷನ್ ಆದ್ಮೇಲೆ ನಾವು ಬರ್ಕೋಬಹುದು ಏನು? ಫಾರ್ ಝೀರೋಸ್ ವಿ ರೈಟ್. ನಾವು ಫಾರ್ ಝೀರೋಸ್ p of u should be equal to 0. P of u should be equal to 0. That means what? That is 4u into u plus 2 is equal to 0. That means 4u is equal to 0 or u plus 2 is equal to 0. Then here u is equal to 0 by 4. That is nothing but 0. Now u is equal to 0 or u is equal to plus 2 ಆ ಕಡೆ ಕಳಿಸ್ರಿ minus 2. Therefore zeros are, ಈಗ ಏನು ಬರಿಬೇಕು? Therefore zeros are 0, comma minus 2. Okay, 0, comma minus 2. Now ಈಗ let alpha is equal to 0 and beta is equal to minus 2. ಓಕೆ, ನಾವು ಝೀರೋಸ್ ಕಂಡಿಟ್ವಿ, ಬರೆದು ಬಿಟ್ವಿ, ಅದಕ್ಕೆ ಹೆಸರು ಕೊಟ್ಟಿವಿ. ನೆಕ್ಸ್ಟ್ ಏನು ಮಾಡಬೇಕು? ವಿ ಹ್ಯಾವ್ ಟು ಗೋ ಫಾರ್ ಕೊಯಿಫಿಷಿಯಂಟ್ಸ್. ಕೊಯಿಫಿಷಿಯಂಟ್ಸ್ ಹೋಗ್ಬೇಕಂದ್ರೆ ಫಸ್ಟ್ ಜನರಲ್ ಫಾರ್ಮ್ ಬರ್ಕೊಂಡ್ಬಿಡ್ರಿ. ಯು ನೋ ದಟ್ ax² ಪ್ಲಸ್ bx ಪ್ಲಸ್ c. ನಾವು ಇದ್ರ ಕೆಳಗಡೆ ಇದು ಬರ್ಕೊಂಡ್ಬಿಡ್ರಿ. ಯಾವುದು? 4u² ಪ್ಲಸ್ 8u. ಓಕೆ, ನಾವು ಇಲ್ಲಿ ಸಿ ಇಲ್ಲ ಅಂತಂದು ಹೇಳಿದ್ರೆ ನಾವೇನ್ ಮಾಡಬೇಕು? ಪ್ಲಸ್ 0 ಅಂತಂದೇಳಿ ತಗೊಳ್ರಿ. ದೆನ್ ಹಿಯರ್ a is equal to 4, b is equal to 8 and c is equal to 0. Now relation ಯಾವ ತರ ಬರುತ್ತೆ? sum of, therefore the relation sum of zeros is equal to coefficient of x, that is minus of coefficient of x whole divided by coefficient of x square. Okay, now sum of zeros, that is alpha plus beta. Alpha plus beta is equal to, alpha is ಎಷ್ಟು ಬಂದಿದೆ? ಆಲ್ಫಾ that is 0 plus of minus 2, 0 plus of minus 2. Plus of minus 2 is nothing, minus 2 only. You will get minus 2. Okay, then this can be written as minus coefficient of x minus b by a. ನೋಡ್ರಿ, minus b by a minus b. b ಎಷ್ಟಿದೆ ನೋಡ್ರಿ? b 8. Now if I write minus b by a, verify ಮಾಡಿ ನೋಡ್ರಿ. minus b by a minus b ಬಂದ್ಬಿಟ್ಟು ಎಷ್ಟು? 8 whole divided by a ಬಂದ್ಬಿಟ್ಟು 2, 4. ಕ್ಯಾನ್ಸಲ್ ಮಾಡಿ ನೋಡಿ. 4 1s 4 2s, that is minus 2. minus 2 ಬಂತಾ ಇಲ್ಲ? Hence ಇದು sum of zeros is verified. Now we will have to verify product of zeros. Now product of zeros, that is equal to, now we write constant term by coefficient of x square. That is product of zeros is alpha into beta is equal to, alpha ಎಷ್ಟು? 0 and into beta ಎಷ್ಟು?
beta is equal to -2. So 0 into -2 is 0. So 0 ಗೆ ಸೈನ್ ಇಲ್ಲ, ಅರ್ಥ ಆಯ್ತಲ್ಲ. it is neither positive nor negative. 0 is equal to ಕಾನ್ಸ್ಟಂಟ್ ಟರ್ಮ್ ಏನಪ್ಪ c by coefficient of x square is a. ನೀವು ಟೆಸ್ಟ್ ಮಾಡಿ ನೋಡ್ರಿ, c ಎಷ್ಟು, c is 0 ಹೌದಾ, by a ಎಷ್ಟು 4. 0 by 4 is 0 only. That's why we are written. ಅರ್ಥ ಆಯ್ತಾ? Hence the relation is verified. The relation is verified. So ಅರ್ಥ ಆಯ್ತಾನೆ? Right. Now fifth problem, t square minus 15. ಸೇ ಇಲ್ಲಿ ಲಾಸ್ಟ್ ಟೈಮ್ ನಿಮ್ಗೆ ಏನ್ ಕೊಟ್ಟಿದ್ರೆ ಹೇಳ್ರಿ, ಅದು ಕ್ವಶನ್ ದಟ್ ಈಸ್ 4u ಸ್ಕ್ವಯರ್ ಪ್ಲಸ್ 8u ಅಂತ ಕೇಳಿದ್ರು. ಇಲ್ಲಿ ನೋಡ್ರಿ, ನಾವು ಜನರಲ್ ತಗೊಂಡ್ರೆ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಅಂತ ಬರುತ್ತೆ. ಇಲ್ಲಿ ax ಸ್ಕ್ವಯರ್ ಪ್ಲಸ್ bx ಕೊಟ್ಟಿದ್ದಾನೆ ಇಲ್ಲಿ, ಯು ಅಂಡರ್ಸ್ಟುಡ್. ಬಟ್ ಇಲ್ಲಿ ಹಂಗ್ ಕೊಟ್ಟಿಲ್ಲ, ax ಸ್ಕ್ವಯರ್ ಪ್ಲಸ್ c ಕೊಟ್ಟಿದ್ದಾನೆ. ಏನ್ ಸರ್ ಹಿಂಗ್ ಕೊಟ್ರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಈ ತರ ಇರ್ಬೇಕು. ಇಲ್ಲಿ ನೋಡ್ರೆ ಏನ್ರಿ ಇದು ಈ ತರ ಬರ್ತಾ ಇದೆ, ಮಿಸ್ಟೇಕ್ ಮಾಡ್ಕೋಬಾರ್ದು. ಯಾವುದೇ ಪಾಲಿನಾಮಿಯಲ್ ನಲ್ಲಿ ಇಫ್ ದ ಡಿಗ್ರಿ ಇಸ್ 2 ದಟ್ ವಿಲ್ ಬಿಕಮ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ರಿಮೆಂಬರ್, ಈವನ್ ಎಕ್ಸ್ ಸ್ಕ್ವಯರ್ ಈಸ್ ಆಲ್ಸೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಯಾಕೆ? ಅದರ ಡಿಗ್ರಿ ಏನಿದೆ 2 ಇದೆ. ಅರ್ಥ ಆಯ್ತಾ? ಡಿಗ್ರಿ 2 ಬಂದ್ರೆ ದಟ್ ವಿಲ್ ಬಿಕಮ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನೌ ಯು ಸಿ ಹಿಯರ್, t square minus 15 can be written as root 15 whole square. ಏನ್ ಸರ್ ಹಿಂಗ್ ಬರೆದ್ರೆ ನಮ್ಗೇನ್ ಅರ್ಥ ಆಗುತ್ತೆ ನೋಡ್ರಿ, ಜ್ಞಾಪಕ ಇಟ್ಕೊಳ್ರಿ. root 5 into root 5 that is nothing but root 5 whole square ಆಗುತ್ತೆ. root 5 whole square ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 5 ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಇದು ಗೊತ್ತಿದೆ ಇಲ್ಲ ಅಂತಂದೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ರೂಟ್ 5 ಅಂತಂದು ಹೇಳಿದ್ರೆ ಇಂಡೆಕ್ಸ್ ಫಾರ್ಮ್ ನಲ್ಲಿ, ಮೀನ್ಸ್ ಈ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನಲ್ಲಿ ಇದನ್ನ ಹೆಂಗ್ ಬರಿತೀವಿ, 5 to the power of half ಅಂತ ಬರಿತೀವಿ. ರೂಟ್ಗೆ ಪವರ್ ಏನಾಗುತ್ತೆ ಹಾಫ್, ಇಂಟು 5 to the power of half. ನೋಡ್ರಿ, a to the power of m into a to the power of n. That becomes a to the power of m into a to the power of n ಅಂದ್ರೆ a to the power of m plus n ಆಗುತ್ತೆ. m plus n ಅಂತಂದು ಹೇಳಿದ್ರೆ half plus half. That is I write, instead of this I write 5. Then half plus half is 1. 5 to the power of 1. 5 to the power of 1 is 5 only. ಅರ್ಥ ಆಯ್ತಾ? ಅದಕ್ಕಾಗಿ ಇಷ್ಟು ಸಿಂಪ್ಲಿಫೈ ಮಾಡಿ ತೋರಿಸಿದ್ರಿ ಹೇಗೆ ಬರುತ್ತೆ 5 ಅಂತಂದೇಳಿ. ಅದಕ್ಕಾಗಿ ಡೈರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಳ್ರಿ. root 5 into root 5, 5. That means root 5 whole square is 5. Root 100 whole square is 100. Root x whole square is x. ಅರ್ಥ ಆಯ್ತಲ್ಲ? ಸೊ ಅದ್ರ ಪ್ರಕಾರ root 15 whole square is 15 only. ಅಂದ್ರೆ this is called manipulation. We say that it is manipulation. Manipulation ಅಂದ್ರೆ ಅರ್ಥ ಏನು? ಚೇಂಜ್, ಒಂದು ಚೇಂಜ್ ತರಬೇಕು, ಆದ್ರೆ ಅದ್ರ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಿರಬಾರ್ದು. ರೂಟ್ 15 ಆಕ್ಚುಯಲ್ ವ್ಯಾಲ್ಯೂ ಏನಿದೆ 15 ಅಲ್ವಾ, ರೂಟ್ 15 ಅಂತ ಬರೆದು ಹೋಲ್ ಸ್ಕ್ವೇರ್ ಬರ್ದಿವಿ. ಆದ್ರೆ ಇದು ದಿಸ್ ಇಸ್ ಕಾಲ್ಡ್ ಮ್ಯಾನಿಪುಲೇಷನ್. ವಾಟ್ ಇಸ್ ಇಟ್ಸ್ ವ್ಯಾಲ್ಯೂ 15 ಓನ್ಲಿ. ದಟ್ ಮೀನ್ಸ್ ವಾಟ್ ಇಸ್ ಮ್ಯಾನಿಪುಲೇಷನ್ ಅಂತಂದು ಹೇಳಿದ್ರೆ ಚೇಂಜ್ ಮಾಡಬೇಕು, ಆದ್ರೆ ಅದ್ರ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಬಾರ್ದು. ಅದನ್ನು ಮ್ಯಾನಿಪುಲೇಷನ್ ಅಂತಾರೆ. ಸೊ t square minus root 15 whole square. Now it is in the form of a square minus b square. ಇದು ಫಾರ್ಮುಲಾ ಐಡೆಂಟಿಟಿ ನೀವು ಜ್ಞಾಪಕ ಇಟ್ಕೋಬೇಕು, ಮರ್ತೋಗ್ಬಾರ್ದು. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ನಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿರ್ತಾರೆ ಟೀಚರ್ಸು, ನೀವು ಬಯಾಟ್ ಮಾಡಿರ್ತೀರಾ, ಮರ್ತೋಗ್ಬಿಟ್ಟಿರ್ತೀರಾ. ನಾವು a square minus b square, a square minus b square is equal to a plus b into a minus b. Understand? So that's why we write t square minus root 15 whole square can be written as t plus root 15 into t minus root 15. ಆಯ್ತು, ಫ್ಯಾಕ್ಟರೈಸ್ ಆಗ್ಬಿಡ್ತಾ. ನಾವು ಫಾರ್
zeros, we write for zeros, p of t, p of x ಬದಲಾಗಿ ಏನು ಬರ್ತೀರಾ, p of t is equal to 0. p of t ನ ಆಲ್ರೆಡಿ ಫ್ಯಾಕ್ಟರೈಸ್ ಮಾಡಿದ್ವಲ್ಲ, 5 ತಗೊಂಡ್ಬಿಡ್ಬೇಕು ಅಷ್ಟೇ. ದಟ್ ಈಸ್ t ಪ್ಲಸ್ ರೂಟ್ 15 ಇಂಟು t ಮೈನಸ್ ರೂಟ್ 15 is equal to 0. Now t plus root 15 is equal to 0 or t minus root 15 is equal to 0. Then therefore t is equal to minus root 15. ಇದು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. or t is equal to ಇದು plus root 15. Therefore the zeros are minus root 15 comma root 15. Understood? So then let alpha is equal to minus root 15 and beta is equal to plus root 15. Okay, now we have to write coefficients. Coefficients ಬರಬೇಕಾದ್ರೆ ಫಸ್ಟ್ ನಾವು ಜನರಲ್ ಫಾರ್ಮ್ ಬರ್ಕೊಳ್ಳೋಣ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಇದ್ರ ಬದಲಾಗಿ ಈಕ್ವೇಶನ್ ಇದು ಪಾಲಿನಾಮಿಯಲ್ ಬರ್ಕೊಳ್ರಿ, ಟಿ ಸ್ಕ್ವೇರ್ ಮೈನಸ್ 15. ಓಕೆ, ನಾವು ಹಿಯರ್ ಟಿ ಸ್ಕ್ವೇರ್ ಮೈನಸ್ 15. ಬಿ ಎಕ್ಸ್ ಇಲ್ಲ ನೋಡ್ರಿ, ಇಲ್ಲಿ ನಾನು ಇಲ್ಲಿ ಪ್ಲಸ್, ಬಿ ಎಕ್ಸ್ ಇಲ್ಲ, ಬಿ ಎಕ್ಸ್ ಬದಲಾಗಿ 0, ಇಲ್ಲಿ ಮೈನಸ್ ಮೈನಸ್ 15. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಆದ್ರೆ ನಮ್ಗೇನು ಕೊಟ್ಟಿದ್ದಾನೆ, ax ಸ್ಕ್ವೇರ್ ಅಂಡ್ ಸಿ ಕೊಟ್ಟಿದ್ದಾನೆ ಕಾನ್ಸ್ಟೆಂಟ್ ಟರ್ಮ್. ದಟ್ಸ್ ವೈ ಬಿ ಎಕ್ಸ್ ಏನಾಯ್ತು ಅಂದ್ರೆ 0. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಜನರಲ್ ಫಾರ್ಮ್ ಪ್ರಕಾರ ನಾವು ಬರ್ಕೊಂಡಿದ್ದು. ನಾವು coefficients, therefore here a is equal to t square, coefficient of t square is 1, you write 1, and coefficient of x, that is b, is equal to 0. Then c constant is equal to minus 15. Okay, now relation, that is sum of zeros is equal to minus coefficient of x by coefficient of x square. Okay, now sum of zeros andre alpha plus beta, that is equal to alpha estapa minus root 15 plus root 15 vanish ಆಗ್ಬಿಟ್ಟು 0. See, both will vanish. Vanish is different from cancel. ಎಲ್ಲರೂ ಕ್ಯಾನ್ಸಲ್ ಅಂತಾರೆ, ಅದು ತಪ್ಪು. ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಶುಡ್ ಬಿ 1. ಓಕೆ, ವ್ಯಾನಿಶ್ ಅಂದ್ರೆ 0. ದಟ್ಸ್ ವೈ minus root 15 plus root 15 is equal to 0. Understand? This is called vanish ಅಂತಂದು ಹೇಳ್ಬೇಕು. Now alpha plus beta is equal to 0. Then it is nothing but minus b by a. ಹೆಂಗ್ ಮೈನಸ್ ಬಿ ಬೈ ಎ ಕರೆಕ್ಟ್ ಆಗುತ್ತಾ ಇಲ್ಲ ನೋಡ್ರಿ. ಮೈನಸ್ ಬಿ ಎಷ್ಟಮ್ಮ, ಬಿ ಇಸ್ 0 ಬೈ ಎ ಎಷ್ಟು 1. ಸೊ 0 by something is 0. ಗೊತ್ತಾಯ್ತಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಬರೆದ್ಬಿಟ್ವಿ. ನೌ ವಿ ಗೋ ಫಾರ್ ಪ್ರಾಡಕ್ಟ್ ಆಫ್ zeros. Now product of zeros is equal to constant or constant term ಆದ್ರೂ ಬರ್ರಿ, ಇಲ್ಲ constant by coefficient of x square, that is product of zeros is alpha into beta is equal to minus root 15 into plus root 15. ನೋಡ್ರಿ, that is equal to minus into plus is minus 50. Root 15 to root 15 is 15.
ಓಕೆ, ಹೇಳಿದ್ದೀನಲ್ಲ ನಿಮ್ಗೆ ಆಲ್ರೆಡಿ. √15 into √15 whole square is 15 only. Now that is equal to constant term is C by A. C by A ಕರೆಕ್ಟ್ ಇದೆನಾ ಇಲ್ಲ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, C ಅಂದ್ರೆ ಎಷ್ಟಿದೆ? -15. ಓಕೆ, ಬೈ A ಎಷ್ಟಿದೆ? ನಿಮ್ಗೆ 1 ಇದೆ. -15 by 1 is -15 only. ಅರ್ಥ ಆಯ್ತಲ್ಲ? hence the relation is verified. Understood? Sixth problem ಏನಿದೆ ನೋಡಿ, 3x² - x - 4. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಬಿನು ಕೊಟ್ಟಿದ್ದಾನೆ, ಸಿನು ಕೊಟ್ಟಿದ್ದಾನೆ, ಏನ್ ಮ್ಯಾನಿಪುಲೇಷನ್ ಮಾಡೋದು ನೆಸೆಸಿಟಿ ಇಲ್ಲ. ಅಂಡ್ ಮೋರ್ ಓವರ್ he has given in standard form also. ಓಕೆ, ಸೊ ನಾವು ಈಗ ಏನ್ ಮಾಡ್ಬೇಕು? ಓನ್ಲಿ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ನಾವು 3x², I write again 3x² - x - 4. ಫಸ್ಟ್ ಫ್ಯಾಕ್ಟರೈಸೇಷನ್ ನಲ್ಲಿ ಏನ್ ಮಾಡ್ಬೇಕು? ಏನ್ ಹೇಳಿದ್ದೀನಿ ಜ್ಞಾಪಿಸ್ಕೊಳ್ರಿ. ಫಸ್ಟ್ ಟರ್ಮ್ ದಟ್ ಈಸ್ ಕೊಯಿಫಿಷಿಯಂಟ್ ಆಫ್ x² ಏನಿದೆ ಅದರಿಂದ ಲಾಸ್ಟ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. 3 4s are 12. Now you will get 12. 12ಗೆ ನೀವು ಫ್ಯಾಕ್ಟರೈಸ್ ಮಾಡ್ರಿ. 2 6s are 2 3s are 3 1s are. ಓಕೆ, ನಾವು 1 2 3 4 ಫ್ಯಾಕ್ಟರ್ಸ್ ಆಗಿದೆ. ಅದನ್ನ ಎಷ್ಟು ಫ್ಯಾಕ್ಟರ್ಸ್ ಆಗಿ ಮಾಡ್ಕೋಬೇಕು? 2 ಫ್ಯಾಕ್ಟರ್ಸ್. ಓಕೆ, ಹೌ ಯಾವ ಕಂಡೀಷನ್ ಮೇಲೆ ನಾವು ಮಾಡ್ಕೋಬೇಕು 2 ಫ್ಯಾಕ್ಟರ್ಸ್ ಅಂದ್ರೆ? ಸಚ್ ದಟ್ ಸಬ್ಟ್ರಾಕ್ಟ್ ಮಾಡಿದ್ರೆ ಲಾಸ್ಟ್ ಟರ್ಮ್ಗೆ ಏನಿದೆ ಸೈನು ಮೈನಸ್, ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ -1 ಬರಬೇಕು. ಓಕೆ, ಸೊ ನೌ ಲೆಟ್ ಅಸ್ ಸಿ ಹಿಯರ್ 2 2s are 4 into 3 4 3s are 12. ಇನ್ನ ಬೇರೆದು ಬರುತ್ತೆ 2 into 6 ಬರುತ್ತೆ 12. ಇನ್ನ 12 into 1 ಬರುತ್ತೆ 12 ಬರುತ್ತೆ. ಓಕೆ, ನಮ್ಗೆ ಶೂಟಬಲ್ ಆಗೋದು ಯಾವುದು? ಸಬ್ಟ್ರಾಕ್ಟ್. ಡಿಫರೆನ್ಸ್ ತಗೊಂಡ್ರೆ ನಮ್ಗೆ ಎಷ್ಟು ಬರ್ಬೇಕು? 1. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ ಎಷ್ಟು? 1. ಹೌದಲ್ಲ? 1 ಬರ್ಬೇಕಷ್ಟೇ ನಮ್ಗೆ. ದಟ್ ಈಸ್ 4 - 3 = 1 ಅಂತ ಸೆಲೆಕ್ಟ್ ಮಾಡ್ತೀರಾ. ಆದ್ರೆ ಆಮೇಲೆ ಅಲ್ಲಿ ನೋಡ್ಬೇಕು, ಹೌದು ಇಲ್ಲಿ ಮೈನಸ್ ಸೈನ್ ಕೊಟ್ಟಿದ್ದಾನೆ. ಹೌದಾ? ಅಂದ್ರೆ ಏನು? ಬಿಗ್ಗರ್ ನಂಬರ್ಗೆ ಮೈನಸ್ ಹಾಕ್ರಿ, ಸ್ಮಾಲ್ ನಂಬರ್ಗೆ ಆಪೋಸಿಟ್ ಸೈನ್. ದಟ್ ಈಸ್ -4 + 3 you will get -1. So these two are the factors now. So ಇದನ್ನ ಸ್ಪ್ಲಿಟ್ ಮಾಡಿದಾಗ ನೀವು ಏನಂತ ಬರ್ತೀರಿ? 3x² - 4x + 3x - 4. ಓಕೆ, ದೆನ್ ಟೇಕ್ ಔಟ್ ಕಾಮನ್. ಈ ಎರಡರಲ್ಲಿ ಕಾಮನ್ ಏನಿದೆ? x ಕಾಮನ್ ಇರೋದು ನೋಡ್ರಿ. 3x², 3 into x into x by 4x, 2 into 2 into x. ಕ್ಯಾನ್ಸಲ್ ಆಗೋದು ಓನ್ಲಿ x. ಸೊ x ಈಸ್ ಕಾಮನ್. ತೆಗೆದ್ರೆ ಮೇಲೆ ಏನು ಉಳಿತದೆ? 3x - 4 ಅಷ್ಟೇ. ಓಕೆ, ಪ್ಲಸ್ ಇಲ್ಲಿ ಕಾಮನ್ನೇ ಇಲ್ಲ ಅಂದ್ರೆ 1 ಈಸ್ ಕಾಮನ್, 3x - 4. ಓಕೆ, ನೆಕ್ಸ್ಟ್ ಕಾಮನ್ 3x - 4 ಕಾಮನ್ ತೆಗೆದ್ಬಿಟ್ರೆ ಇಲ್ಲಿ ಉಳಿಯೋದು x, ಅಲ್ಲಿ ಉಳಿಯೋದು +1. ಓಕೆ, ನಾವು ಈಗೇನ್ ಬರಿಬೇಕು ನೀವು? ಫಾರ್ zeros p of x is equal to 0. therefore p of x ಸ್ಪ್ಲಿಟ್ ಮಾಡಿದ್ರೆ ಅದು ಫ್ಯಾಕ್ಟರೈಸ್ ಮಾಡಿದ್ರೆ ಎಷ್ಟು ಬಂದಿದೆ? 3x - 4 into x + 1 is equal to 0. That is 3x - 4 is equal to 0 or x + 1 is equal to 0. Further 3x is equal to ಈ -4 ನ ಆ ಕಡೆ ಕಳಿಸಿದ್ರೆ +4 ಆಗುತ್ತೆ. therefore x is equal to 4/3 or next one x + 1. next one ಏನಿದೆ ಇಲ್ಲಿ ನೋಡಿ? x + 1. x + 1 is equal to 0. that is x is equal to +1 ಆ ಕಡೆ ಹೋದ್ರೆ -1. therefore the zeros are
4 by 3, comma, minus 1. Okay. Now, let alpha is equal to 4 by 3 and beta is equal to minus 1. So, ಇವಾಗ zeros ಕಂಡಿಟ್ಟಿದೆ. ನೆಕ್ಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಕೊಯಿಫಿಷಿಯಂಟ್ಸ್. ಸೊ ಕೊಯಿಫಿಷಿಯಂಟ್ಸ್ ಬರೆಯೋದಕ್ಕೆ ಮುಂಚೆ ಫಸ್ಟ್ ನಾವು ಜನರಲ್ ಫಾರ್ಮ್ ಬರ್ಕೊಡ್ರಿ. ನಾವು ax² ಪ್ಲಸ್ bx ಪ್ಲಸ್ c. ನಾವು ಇದು ಕೆಳಗಡೆ ನೀವು ಇದು ಪಾಲಿನಾಮಿಯಲ್ ಬರ್ಕೊಳ್ರಿ. 3x² ಮೈನಸ್ ಎಕ್ಸ್ ಮೈನಸ್ 4. ನಾವು ಕ್ಲಿಯರ್ ಆಗಿ ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬಹುದು. a is equal to 3, b is equal to minus 1, c is equal to minus 4. Okay, here a is equal to 3, comma, b is equal to minus 1 and c is equal to minus 4. Now coming to the point of the relation. Now sum of zeros is equal to, right, minus of coefficient of x whole divided by, that is coefficient of x square. Now sum of zeros is nothing but alpha plus beta is equal to, ನೋಡ್ರಿ ಆಲ್ಫಾ ಎಷ್ಟು ಬಂದಿದೆ 4 by 3 ಪ್ಲಸ್ ಆಫ್ ಮೈನಸ್ 1. ನೀವು ಮೈನಸ್ 1 ಬೈ ಏನಿಲ್ಲ ಅಂದ್ರೆ 1 ಅಂತಂದು ಹಾಕೊಳ್ರಿ. ಸೊ ಅವಾಗ ಏನು ಎಲ್ ಸಿ ಎಂ ಏನಾಗುತ್ತೆ 3, ದಟ್ ಈಸ್ ಈಕ್ವಲ್ ಟು 3 ಈಸ್ ಎಲ್ ಸಿ ಎಂ. 3 ಎಲ್ ಸಿ ಎಂ ಆದ್ರೆ ಎಲ್ ಸಿ ಎಂ ಇಂಟು ಫಸ್ಟ್ ಫ್ರಾಕ್ಷನ್, ಎಲ್ ಸಿ ಎಂ ಇಂಟು ಸೆಕೆಂಡ್ ಫ್ರಾಕ್ಷನ್ ಮಾಡಬೇಕು. ನೋಡ್ರಿ ಇಲ್ಲಿ ರಫ್ ಆಗಿ ತೋರಿಸ್ತಾ ಇದ್ದೀನಿ. 3 ಈಸ್ ಎಲ್ ಸಿ ಎಂ ಇಂಟು ಫಸ್ಟ್ ಫ್ರಾಕ್ಷನ್ ಏನು 4 by 3. 3 getting cancel, what remains 4. So 4 you must write. ಆಮೇಲೆ ಸೈನ್ ಏನಿದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಬರ್ಕೊಡ್ರಿ. ದೆನ್ ಸೆಕೆಂಡ್ ಐ ಮೀನ್ಸ್ ಎಲ್ ಸಿ ಎಂ ಇಂಟು ಸೆಕೆಂಡ್ ಫ್ರಾಕ್ಷನ್. ಸೆಕೆಂಡ್ ಫ್ರಾಕ್ಷನ್ is minus 1 by 1. Minus 1 by 1 is nothing but minus 1. 3 into minus 1 is what? Minus 3. Okay, I write here directly. Now ಬರ್ಬಿಟ್ಟು already minus sign 4 minus 3, that is equal to 4 minus 3 is 1 by 3. So this is nothing but alpha. See here, coefficient of minus coefficient of x is minus b by a. ನೋಡ್ರಿ ಮೈನಸ್ ಬಿ. ಈಗ ನೀವು ವೆರಿಫೈ ಮಾಡಿ ನೋಡ್ರಿ. ಮೈನಸ್ ಬಿ ಅಂದ್ರೆ ಎಷ್ಟಿದೆ ಮೈನಸ್ ಬರ್ದು, ಬಿ ಎಷ್ಟಿದೆ minus 1 by a. a ಎಷ್ಟಿದೆ 3 ಇದೆ 3. then what you will get minus into minus plus 1 by 3 ಬಂದದ ಇಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿವಿ. now let us go for product of zeros. Product of zeros is equal to constant term by coefficient of x square. Now product of zeros is nothing but alpha into beta. That is alpha into beta means here 4 by 3 into minus 1 by 1. Okay, then you will get minus 4 by 3. ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ minus 4 by 3 ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸಿ ಬೈ ಎ. ಕರೆಕ್ಟಾ ಇಲ್ಲ? ಸಿ ಬೈ ಎ. ಸಿ ಅಂದ್ರೆ ಎಷ್ಟು ನೋಡಿ, ಸಿ ಇಸ್ minus 4 by ಎ is 3. ಸೊ minus 4 by 3 ಬಂದ್ಬಿಡ್ತಲ್ಲ. ಓಕೆ, hence the relation is verified. Hence the relation is verified. Okay, now second main, find quadratic polynomial each with
the given numbers as the sum and product of its zeros respectively. ಸೊ ಈಗ ನೋಡ್ರಿ ಇದನ್ನ ಈ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಅವನೇನ್ ಮಾಡಿದ್ದಾನೆ, ಫೈಂಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ನಾವು ಬರಿಬೇಕಾಗಿದೆ ಇವಾಗ. ಮತ್ತೆ ಅವನೇನ್ ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ ಸಮ್ ಆಫ್ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅವನೇ ಕೊಟ್ಬಿಟ್ಟಿದ್ದಾನೆ. ಲಾಸ್ಟ್ ಮೈನ್ ನಲ್ಲಿ ನಾವೇನ್ ಮಾಡಿದ್ವಿ, ಅವನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಬಿಟ್ಟಿದ್ದ, ಅದರಿಂದ ನಾವೇನ್ ಕಂಡಿಡ್ತಾ ಇದ್ವಿ, ಝೀರೋಸ್ ಕಂಡಿಡ್ತಾ ಇದ್ವಿ. ಹೌದಾ, ಝೀರೋಸ್ ಕಂಡಿಟ್ಟು ಆಮೇಲೆ ರಿಲೇಷನ್ ಎಲ್ಲ ತೋರಿಸಿದ್ವಿ. ಇವಾಗ ಹಾಗಲ್ಲ, ಅವನು ಪ್ರಾಡಕ್ಟ್ ಅಂಡ್ ಸಮ್ ಆಫ್ ಝೀರೋಸ್ ಅವನೇ ಕೊಟ್ಬಿಟ್ಟು ನೀವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀರಿ. ನೋಡ್ರಿ, ಇವಾಗ ನಮ್ಗೆ ಸಮ್ಮು ಪ್ರಾಡಕ್ಟ್ ಕೊಟ್ಟಾಗ ನಾವು ಇದನ್ನ ಪಾಲಿನಾಮಿಯಲ್ನ ಬರಿಬೇಕು ಅಂತಂದು ಹೇಳಿದ್ರೆ ಒಂದು ಫಾರ್ಮುಲಾ ತರ ಇದೆ, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಓಕೆ, ನಾವು ಸೊ ಹಿಯರ್ ರೆಸ್ಪೆಕ್ಟಿವ್ಲಿ ನೋಡ್ರಿ, ಗಿವೆನ್ ನಂಬರ್ಸ್ ಆಸ್ ದ ಸಮ್ ಅಂಡ್ ಪ್ರಾಡಕ್ಟ್ ರೆಸ್ಪೆಕ್ಟಿವ್ಲಿ ಅಂತಂದು ಹೇಳ್ತಾನೆ. ಸಮ್ ಅಂದ್ರೆ ಎಷ್ಟು, 1/4. ಪ್ರಾಡಕ್ಟ್ ಎಷ್ಟು, -1. ಅಂದ್ರೆ ಸಮ್ ಅಂದ್ರೆ ಏನು, ಆಲ್ಫಾ ಪ್ಲಸ್ ಬೀಟಾ ಆಡ್ ಮಾಡ್ಬಿಟ್ಟು ಅವನು ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ನಾವು -1 ಅಂದ್ರೆ ಪ್ರಾಡಕ್ಟ್, ಆಲ್ಫಾ ಇಂಟು ಬೀಟಾ ಮಾಡಿ ಅವನು ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಪ್ರಾಡಕ್ಟ್ ಕೊಟ್ಟಿದ್ದಾನೆ, ಸಮ್ ಕೊಟ್ಟಿದ್ದಾನೆ. ಇವಾಗ ನಾವೇನ್ ಬರಿಬೇಕು, ಇವಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರಬೇಕು. ನೋಡ್ರಿ, ಸಮ್ಮು ಪ್ರಾಡಕ್ಟ್ ಅಥವಾ ನಮ್ಗೆ ಝೀರೋಸ್ ಗೊತ್ತಿದ್ರೆ, ಝೀರೋಸ್ ಆಲ್ರೆಡಿ ನೋನ್ ಗೊತ್ತಿದ್ರೆ ಮಾತ್ರ ಅವಾಗ ಗೊತ್ತಿದ್ದು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀರಿ ಅಂತಂದು ಹೇಳಿದ್ರೆ ಅವಾಗ ನಾವ್ ಏನ್ ಯೂಸ್ ಮಾಡ್ಬೇಕಂದ್ರೆ, ಐ ವಿಲ್ ರೈಟ್ ಹಿಯರ್ ನೋ ವೆನ್ zeros are known, then the quadratic polynomial is given by x square minus of sum of the zeros into x plus product of zeros. Okay, so ಇದನ್ನ ನಾವು ಯಾವ ರೂಪದಲ್ಲಿ ಬರಬಹುದು, that is nothing but x square minus alpha plus beta into x plus product of zeros is alpha into beta. This is the form. Okay, ಇದು ಜನರಲ್ ಫಾರ್ಮ್. ಯಾವಾಗ ಅಂತಂದು ಹೇಳಿದ್ರೆ, ಇಫ್ ವಿ ನೋ ದ ಝೀರೋಸ್ ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಈ ತರ ಮಾಡಬಹುದು. ಸೊ ಈಗ ನಮ್ಗೆ ಹೇಗಾದ್ರೂ ಗೊತ್ತಿದೆ. ನಾವು ಐ ರೈಟ್ ಹಿಯರ್ given alpha plus beta is equal to 1/4 and alpha into beta is equal to -1. Now we can write, therefore the quadratic polynomial is given by x square minus alpha plus beta into x plus alpha beta. That is nothing but x square minus of alpha plus beta ಅವನಿಗೆ ಕೊಟ್ಬಿಟ್ಟಿದ್ದಾನಲ್ಲ, ಎಷ್ಟು, 1/4. alpha plus beta is equal to 1/4 into x plus alpha beta is -1. So of -1. Now simplify this, you will get x square minus x by 4 plus into minus -1. ಯಾವಾಗ ಡಿನಾಮಿನೇಟರ್ ನಲ್ಲಿ ನಮಗೆ ನಂಬರ್ ಬಂತು ಡಿನಾಮಿನೇಟರ್ ನಲ್ಲಿ ಅಂದ್ರೆ, you will have to multiply throughout by 4. Now
multiply, otherwise I'll write here. Now multiply throughout by 4. Then you will get 4 into x square minus 4 into x by 4 minus 4 into 1. 4 into 1. Now you see here, 4 into x square is 4x square. 4 getting cancelled, you will get minus 1 or minus x and minus 4. So this is the required. So that is required quadratic polynomial. Okay, understood? Now second problem, root 2 comma 1 by 3. That means sum of the zeros is root 2 and product of the zeros is 1 by 3. That means alpha plus beta is equal to root 2. Alpha into beta is equal to 1 by 3. Okay, and already you know, when zeros are known, namge zeros gottide, then quadratic polynomial is given by x square minus sum of the zeros into x plus product of zeros. The same thing we write here, x square minus alpha plus beta into x plus alpha beta. So now we can write here clearly. Therefore the required polynomial or quadratic polynomial is x square minus of alpha plus beta into x plus alpha beta. That is x square minus of alpha plus beta ಎಷ್ಟು ಕೊಟ್ಟಿದ್ದಾನೆ, root 2. Now one thing ನೀವು ಬೇಕಾದ್ರೆ ಇಲ್ಲಿ ರೆಡಿಯಾಗಿ ಬರ್ಕೊಂಡು ಬಿಡ್ರಿ. that is I write alpha plus beta is equal to root 2 and alpha into beta is equal to 1 by 3. ಇಲ್ಲಿ ಬರ್ಕೊಂಡು ಬಿಡ್ರಿ. that is ಅಂತ ಹೇಳಿ then ಈಸಿಯಾಗಿ ನೀವು ಬರಿಬಹುದು. ಆಲ್ಫಾ ಪ್ಲಸ್ ಬೀಟಾ ಎಷ್ಟು, root 2 into x plus alpha beta is 1 by 3. Now again here on simplification you will get x square minus root 2x plus 1 by 3. ಮತ್ತೆ ಡಿನಾಮಿನೇಟರ್ ಬಂತು, ಡಿನಾಮಿನೇಟರ್ ನಲ್ಲಿ 3 ಇದೆ, ಅದಕ್ಕಾಗಿ ಏನು ಮಾಡಬೇಕು, ಮಲ್ಟಿಪ್ಲೈ ಥ್ರೂಔಟ್ ಬೈ, then multiply throughout by 3. Then what you will get here, 3 into x square minus 3 into root 2x plus 3 into 1 by 3. Then you will get 3x square minus 3 root 2x plus 3 cancel here, you will get plus 1. So this is the required polynomial. Now third problem, here third problem is 0 comma root 5. That is alpha plus beta is equal to 0 and alpha beta is equal to root 5. ಗಮನದಲ್ಲಿ ಇರಲಿ, ಅವನು ಸಮ್ಮು ಮತ್ತು ಪ್ರಾಡಕ್ಟ್ ಕೊಟ್ಟಿದ್ದಾನೆ. ಒಂದೊಂದು ಸಾರಿ ಸಮ್ಮು ಪ್ರಾಡಕ್ಟ್ ಕೊಡೋದಿಲ್ಲ, ಸಪ್ರೇಟ್ ಆಗಿ ಕೊಡ್ತಾನೆ. ಆಲ್ಫಾ ಇಸ್ ಈಕ್ವಲ್ ಟು ಸಮಥಿಂಗ್, ಬೀಟಾ ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಕೊಡ್ತಾನೆ. ಅವಾಗ ನಾವೇನ್ ಮಾಡ್ಬೇಕು, ಆಲ್ಫಾ ಪ್ಲಸ್ ಬೀಟಾ ನಾವೇ ಮಾಡ್ಕೋಬೇಕು, ಆಲ್ಫಾ ಇಂಟು ಬೀಟಾ ಕೂಡ ನಾವೇ ಮಾಡ್ಕೋಬೇಕು. Okay, now this one and alpha beta is root 5.
When zeros are known, then quadratic polynomial is given by x square minus sum of zeros into x plus product of zeros. That is x square minus of alpha plus beta into x plus alpha beta. Now the required quadratic polynomial is, then we write here x square minus alpha plus beta. ಡೈರೆಕ್ಟ್ ಆಗಿ ನಾವು ಬರೆದು ಬಿಡಬಹುದು ಇವಾಗ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಎಷ್ಟು? 0 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಸ್ √5. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ minus 0 into something is 0 minus 0 plus √5. Further, you can write this as x square plus √5. It is the required quadratic polynomial. Okay. Now fourth problem, 1 comma 1, that is alpha plus beta is 1 and alpha beta is also 1. Then required polynomial is that is x square minus alpha plus beta into x plus alpha beta. Okay, that is the required polynomial. You can write that is equal to, what is that, x square minus alpha plus beta is 1 into x plus alpha beta is also 1. Now next you write x square minus x plus 1. That's all. This is the required polynomial. Now fifth problem, minus 1 by 4 comma 1 by 4. That means alpha plus beta is equal to minus 1 by 4 and alpha beta is equal to 1 by 4. So again, as per this, when you know the alpha and beta, then you can write the general form in this way: x square minus sum of the zeros into x plus product of zeros. Now therefore the required quadratic polynomial is, directly we can write x square minus alpha plus beta is minus 1 by 4. See, be careful, ಇಲ್ಲಿ minus ಬಂದಿದೆ, minus 1 by 4 into x, then plus 1 by 4. Now this is equal to x square, minus into minus is plus 1 by 4x plus 1 by 4. Now here denominator 4 ಬಂದಿದೆ, LCM ತಗೊಂಡ್ರೆ ಏನು ಬರುತ್ತೆ ನಿಮಗೆ? 4a. Understand? So multiply throughout by 4. Multiply throughout by 4. So multiply ಮಾಡಿದಾಗ ಏನು ಬರುತ್ತೆ ಇಲ್ಲಿ? 4 into x square minus plus 4 into 1 by 4x plus 4 into 1 by 4. Then here 4x square, here 4 getting cancelled, then you will get plus x, here 4 getting cancelled, you will get 1. 4x square plus x plus 1 is the required polynomial. Sixth problem, 4 comma 1, that is alpha plus beta is 4 and alpha into beta is 1. When zeros are known, the quadratic polynomial is given by x square minus of sum of the zeros into x plus product of zeros. That is nothing but x square minus sum of the zeros means alpha plus beta into x plus product of zeros is alpha into beta. Therefore the required quadratic polynomial is, I write here x square minus alpha plus beta, as you know 4 into x, then plus alpha beta is how much? 1. Now on simplification you will get x square minus 4x plus 1. This is the required polynomial.